ಹೇಳ್ತಾನೆ, ಒಮ್ಮೆ ಪುರ್ಪು ಅಂತ ಹೇಳ್ತಾನೆ, ಮತ್ತೆ ಪೆಟ್ಟು ಹೆಚ್ಚು ಕಡಿಮೆ ಆಗೋದಿರ್ತದ. ನಿಮಗೆ ಅರ್ಥ ಆಗಿದ್ದಕ್ಕೆ ನಾನೇನು ಮಾಡ್ಬೇಕು? ಅಯ್ಯ, ನಿಮ್ಮ ಪರಾಕ್ರಮದ ಬಗ್ಗೆ ಹೊಗಳಿದ್ದು ನಾನು. ಏ ಮೂರ್ಖ! ಯಾರ ಮೂರ್ಖ? ಯಾರ ಮೂರ್ಖ? ಎಂತದ್ದು ಮೂರ್ಖ ಅಂದ್ರೆ? ಮೂರ್ಖ ಇನ್ನೊಮ್ಮೆ ಹೇಳು. ನೀನು ಮಾತ್ರ ಅಲ್ಲ, ಇವ ಶತಮೂರ್ಖ. ಎಂತದ್ದು? 100 ಪಟ್ಟು ಹೆಚ್ಚಿನ ಬುದ್ಧಿವಂತ. ನಿನ್ನಿಂದ 100 ಹೆಚ್ಚು. ಅಣ್ಣ, ನಿನಗೆ 100 ಸಾಕ? ಸಾಕಾಗುದಿಲ್ಲ, ಹೆಚ್ಚು. ಸರಿ. 5,000 ವರ್ಷ ಹೋಗಲಿ, ಏನಾಗ್ಬೇಕು? 5,000 ಹೋಯ್ತಾ? ಇನ್ನು ಬರುದಿಲ್ಲ 5,000. ಹಾಗೆಂದು ಜಯಾಪಜಯ ಬಗ್ಗೆ ನಿರ್ಣಯ ಆಗಲಿಲ್ಲ. ಹೊರಡಿ 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 ಹೊರಡಿ. ನಿಮ್ಮನ್ನು ಗೆದ್ದವನು ಯಾರ ಗೆದ್ದಕ್ಕೆ? ಯಾರ ಇಲ್ಲ, ಮತ್ತೆ ವಾಕ್ಯ ಪೂರ್ತಿ ಆಗಲಿಲ್ಲ. ನಿಮ್ಮನ್ನು ಗೆದ್ದವ ನಾನು. ಮತ್ತೆ ನನ್ನ ಕೈ ತಟ್ಟಿ ನೀವು ಭಾಷ್ಯ ಕೊಡಬೇಕು. ಆಗ ತಮ್ಮ, ಇವ ಕೇಳಿದ್ರೆ ನೀರನ್ನೇ ಕೇಳಬೇಕಷ್ಟೇ, ಬೇರೆ ಏನು ಇಲ್ಲ. ಆದ್ದರಿಂದ ಕೊಡು ನಮಗೆ. ಕೇಳಿದ್ದನ್ನು ನಾವು ಮಾಡ್ತೇವೆ. ಸಿಕ್ಕಿರಿ ಕೊಡ್ತೀರಿ ಅಲ್ವಾ? ಹೌದು. ಹಾಗಿದ್ರೆ ನನಗೆ ಬೇಕಾದ ಏನು ಬೇಕು? ಏನು? ನಿಮ್ಮಿಬ್ಬರ ತಲೆ. ಯಾವತ್ತಿದ್ದರೂ ಹಿರಿಯರ ಮುಂದೆ, ಯಾವತ್ತಿದ್ದರೂ ಹಿರಿಯರಿಗೆ ಮೊದಲ ಗೌರವ. ಆದ್ದರಿಂದ ಈ ಪ್ರಾಣ ಕೊಡುವ ಗೌರವಾರ್ಪಣೆಯನ್ನು ನೀನೇ ಪಡೆಯಣ್ಣ. ತಮ್ಮ, ಬೇಡ ಬೇಡ, ನಾವು ಒಟ್ಟಿಗೆ ಹುಟ್ಟಿದವರು, ಒಟ್ಟಿಗೆ ಬದುಕೋಣ. ಸಾಯೋ ಬಗ್ಗೆ ಆಲೋಚನೆ ಬೇಡ. ಈಗ ಬಾ. ಇವ ಇಷ್ಟಿಟ್ಟು ಸಣ್ಣ ಮಂಡಿ ಉಳ್ಳವ, ಇಷ್ಟಿಟ್ಟು ದೊಡ್ಡ ಆಲೋಚನೆ. ನಮಗೆ ದೊಡ್ಡ ದೊಡ್ಡದು 2 ಉಂಟು. ತಮ್ಮ, ನೀನು ಮೂರ್ಖ, ನೀನು ಶತಮೂರ್ಖ, ನೀನು ಮುಟ್ಟಾಳ, ನೀನು ಮಟ್ಟೆ. ಹೀಗಿರುವಾಗ ನಮಗೆ ಹಾದಿ ಬೇಗ ತೋರ್ತದೆ. ಈಗ ಕಾಲಕ್ಕೆ ನಮ್ಮ ಆಸೆಯನ್ನು ಈಡೇರಿಸ. ನಿನ್ನ ಬಗ್ಗೆ ವಿಶ್ವಾಸ ಇಲ್ಲ. ಕೇಳಿದ್ದನ್ನು ನೀನು ನಡೆಸಿಕೊಡ್ಬೇಕು. ಹೀಗಿರುವುದಾಗಿ ಮಾತು. ಏನೇ ಇರಲಿ, ನಾನು ಕೊಡುವುದಕ್ಕೆ ಸಿದ್ಧನು ಬದ್ಧನು. ಸಿಕ್ಕಿದ್ದೀನಿ ಕೈಯೊಳಗೆ, ಕೈಕಾಲೊಳಗೆ. ಕೈ ಬಾಯಿ ಮೈಯೆಲ್ಲ ಎತ್ತಿಕೊಂಡಿಯಲ್ಲ. ಕೈಯಲ್ಲಿ ಮಾತ್ರ ಸಿಕ್ಕಿಬಿದ್ದದು, ನೀನು ಕೈಕಾಲಲ್ಲಿ ಎಲ್ಲ ಸಿಕ್ಕಿಬಿದ್ದು. ಕೈ ಕಾಲಲ್ಲಿ ಸಿಕ್ಕೊಳ್ಳುವುದಕ್ಕೆ ತೆಗೆದುಕೋ. ಜ್ಞಾನ ಕೊಡ್ತೇನೆ. ಬೆಳಕು ಬೆಳಕು. ಇನ್ನು ಸುಜ್ಞಾನದಿಂದಲೇ ನಾವು ಕಣ್ತೆರೆದು ನೋಡುವಂತಾಗಿದೆ. ಅದೋ ಕ್ಷೀರಾರ್ಣವ ಶಯನನಾಗಿ ಕಾಣುತ್ತಾ ಇದ್ದಿ. ನೀರಜ ದಳನಯನ. ನಿನ್ನ ಕಣ್ಣುಗಳಲ್ಲೇ ನಮ್ಮನ್ನು ನೋಡಿ ನಕ್ಕೆಲ್ಲ ಸ್ವಾಮಿ. ಮಕ್ಕಳನ್ನು ತಂದೆಯಾದವನು ನೋಡಿ ನಗುವುದು ಪ್ರೀತಿ ಭಾವದಿಂದಲೇ ಹೊರತು ಕುಹಕದಿಂದಲ್ಲ. ಅದನ್ನರಿತೇ ಈಗ ಹೊತ್ತು ಮಾತನಾಡುತ್ತಲಿದ್ದೇನೆ ತಂದೆ. ನಿನ್ನ ಮೃದುವಾದಂತಹ ಕೋಮಲವಾದಂತಹ ಹೃದಯ ಭಾಗಕ್ಕೆ ನಾವು ಒತ್ತೆವು. ಇವತ್ತು ನನ್ನ ವಿರಾಟ್ ಸ್ವರೂಪವನ್ನು ಕಂಡಾಗ ನನ್ನನ್ನು ಅರ್ಥೈಸಿಕೊಳ್ಳುವಲ್ಲಿ ಮುಂದಾಗಿದ್ದೀರಿ. ಜ್ಞಾನ ಚಕ್ಷುವಿನ ಬೆಳಕಿನಿಂದ ನಾನೇನು ನೀವೇನು ಎಂಬುದನ್ನು ಅರ್ಥ ಮಾಡಿಕೊಂಡೆ. ಮಧು ಎಂದರೆ ಸರಿ ಮಾರ. ಕೈ ಹಾಕಿದಲ್ಲ, ಕಠೋರತೆಯ ಆ ಕರ್ಕಶತೆಯನ್ನು ನನ್ನ ಕಾಡ್ತಾ ಉಂಟು. ಆದ್ರಿಂದ ನಿನ್ನ ಹೆಸರು ಕೈಯಿಟ್ಟವನೆಂದಾಗಲಿ. ಕೈಯಿಟ್ಟವರು ಬಾಲ ಭಾಷೆಯಿಂದ ಕೇಳಿದ ಮಾತಾದರೂ ಈಡೇರಿಸಿಕೊಡ್ಬೇಕಾದ್ದು ನನ್ನ ಧರ್ಮ ಎಂದಾಗ ಕಾಣುವ ಉಳಿದಂತಹ ಆ ಮೇಧಸ್ಸನ್ನು ನೀರಲ್ಲಿ ಹಾಗೆ ಕದಡ್ತಾ ಇದ್ದಾಗ ವಿಸ್ತಾರವಾದಂತಹ ಭೂಪ್ರದೇಶವಾಯಿತು. ಮೇದಿನಿ ಅಂತ ಹೆಸರಿಟ್ಟೆ. ನಾಭಿ ಕಮಲವನ್ನು ಸೇರಿದಂತಹ ವಿಧಾತ ಬ್ರಹ್ಮದೇವ ಹೊರ ಬಂದಿದೆಯಾ? ನಿನ್ನ ಸೃಷ್ಟಿಗೆ ಬೇಕಾದಂತಹ ಕ್ಷೇತ್ರವನ್ನು ಸಿದ್ಧ ಮಾಡಿದ್ದೇನೆ. ಈ ಪ್ರಪಂಚದ ಬೆಳಕನ್ನು ಕಂಡವಳು ನಾನು. ಕಶ್ಯಪ ಬ್ರಹ್ಮ ಹಾಗೂ ಅಸುರ ಕುಲಕ್ಕೆ ಮಾತೆಯೆಂದೆನಿಸಿಕೊಂಡಿರುವಂತಹ ದಿತಿದೇವಿಯವರ ಮಗಳು ಮಾಲಿನಿ ನಾನು. ಜನನಿ ಆಡಿದಂತಹ ಮಾತು, ಮಗಳೇ, ಸುರರಿಂದಲಾಗಿ ನಮ್ಮದಾಗಿರುವಂತಹ ಅಸುರ ಕುಲವೆಲ್ಲವೂ ನಾಶವಾಗಿ ಹೋಯಿತು ಮಗಳೇ. ಶೂರನು ನೀರನು ತ್ರಿಜಗವನ್ನ ಗೆದ್ದಾಳುವಂತಹ ಯೋಗ್ಯ ಮಗ ಹುಟ್ಟುವಂತೆ ವರವನ್ನು ಕೇಳು ಎನ್ನುವ ಹಾಗೆ ತಾಯಿಯಿಂದ ಅಪ್ಪಣೆಯನ್ನ ಪಡೆದೆ. ನನ್ನಮ್ಮನ ಆಸೆ ಶುಚೀರ್ಭೂತಳಾಗಿದ್ದೇನೆ. ಇನ್ಯಾಕೆ ತಡ? ವಿಧಿಯ ಕುರಿತಾಗಿ
ಕಣ್ಣಿಗೆ ಕಾಣುವಂತಹ ಮಹಿಷಿಗಳ ಹೆಂಡಿನಲ್ಲಿ ನಾನೊಂದು ಮಹಿಷಿಯಾಗಿ ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸುತ್ತೇನೆ. ತಪಸ್ಸನ್ನಾಚರಿಸುವಂತಹ ಮುನಿ ಸುಭಾಷಕ ನಾನು ಐಹಿಕ ಸುಖಭೋಗಗಳನ್ನು ತ್ಯಜಿಸಿ ಪಾರಮಾರ್ಥಿಕದ ಪಾರಮ್ಯದ ಕಡೆಗೆ ದಿಟ್ಟ ಹೆಜ್ಜೆ ಉಳ್ಳವನ ನಾನಿತ್ತಂತಹ ಶಾಪಕ್ಕೆ ಹರಿಹರ ಬ್ರಹ್ಮಾದಿಗಳಿಂದಲೂ ಪರಿಮಾರ್ಜನೆ ಸಿಗದೆ ಹೋಗಲಿ. ಸರ್, ಈ ಪ್ರದೇಶವಲ್ಲವೇ ಕಲುಷಿತಗೊಂಡಿದೆ. ಇಲ್ಲಿಯೇ ಕುಳಿತುಕೊಂಡು ತಪಸ್ಸು ನಿಶ್ಚಲವಾದಂತ ಭಕ್ತಿಗೆ ಒಲಿದವನೇ ಇದ್ದೇನೆ. ಏನು ಬೇಕು ಮಗಳೇ, ಕೇಳಿಕೋ. ಅದೆಷ್ಟೋ ಸಮಯಗಳಿಂದ ನಿನ್ನ ಕುರಿತಾಗಿ ತಪಸ್ಸನ್ನಾಚರಿಸಿದವಳು ನಾನು. ಒಲಿದು ಬಂದೆಯಾ ದೇವ, ನೆರವೇರಿಸಿಕೊಡುವೆಯಾ ತಂದೆ. ಖಂಡಿತ. ಮನದ ಹೆಬ್ಬಯಕೆ. ಸನಿಹದಲ್ಲೇ ಪಾರ್ಶ್ವಕಮಣಿವರ ಒಬ್ಬ ತಪಸ್ಸನ್ನಾಚರಿಸುತ್ತಾ ಇದ್ದ. ಅವನ ತಪಸ್ಸು ಭಂಗವಾಗಿ ಹೋಯಿತು. ಏನು ಮೂರು ಮೂರ್ತಿಗಳಿಂದಲೂ ತಾನು ಕೊಟ್ಟಂತ ಶಾಪಕ್ಕೆ ಪರಿಮಾರ್ಜನೆ ಲಭ್ಯವಾಗದೇ ಹೋಗಲಿ ಎನ್ನುವ ಹಾಗೆ. ಹಾಗಿದ್ರೆ ನನ್ನ ಬದುಕು ನೀನು ಕಣ್ಣೀರು ಹಿಡಿಯುವುದಕ್ಕೀಗ ಮತ್ತೇನು ದೇವ? ಕೋಣ ಮಗನನ್ನು ಹಳೆಯುತ್ತೇನೆ ಎನ್ನುವ ಹಾಗೆ. ಮಗಳೇ, ಆ ಕಾಲದಲ್ಲಿ ಏನಿದೆ, ಪ್ರಪಾದಿಸುವ ಪುತ್ರರತ್ನಾಗುತ್ತಾನೆ, ಮಹಾಬಲನೆನಿಸಿಕೊಳ್ಳುತ್ತಾನೆ. ನಿನ್ನ ಹಾಗೂ ನಿನ್ನ ತಾಯಿಯ ಮನದಾಸೆಯನ್ನೇದು ಧನ್ಯೋಸ್ಮಿ. ಯಾಕೆ ಮಗಳ ಅಂತ ಮಾಲಿನಿಯ ಮುಖ ನೋಡಿ, ಆದ್ರೆ ಹುಟ್ಟುವಂತ ಮಗ ಕೋಣದಂತೆ. ಕೊನೆಗೆ ಪಾತಾಳದಲ್ಲಿ ಮಧುವನದ ಅಧಿಕಾರಿಯಾಗಿ ಬರೆಯುತ್ತಾ ಇದ್ದಾನಂತೆ. ವಿದ್ಯುನ್ಮಾಲಿ ಎನ್ನುವ ಕೊಲ್ಲ ಓಲೆಯೊಂದನ್ನು ಬರೆದು ಶೀಘ್ರವಾಗಿ ಜಾನಕರ ಮುಖೇನ ಕಳುಹಿಸಿಕೊಂಡು ಅಂಶದಲ್ಲಿ ಹುಟ್ಟಿಕೊಂಡವ ನಾನು. ಬಲಾಢ್ಯನಾದಂತಹ ನಾನು ವೀರ ವಿದ್ಯುನ್ಮಾಲಿ ಎಂಬ ನಾಮಾಂಕಿತವಿಲ್ಲ. ವೀರ ವಿದ್ಯುನ್ಮಾಲಿಗೆ ಜಯವಾಗಲಿ. ಶೋಣಿತಾಪುರದ ಮಹಾರಾಣಿಯಾದಂತಹ ದಿತಿದೇವಿ ಮಗಳಾದಂತಹ ನನ್ನ ಮಗಳು ಮಾಲಿನಿ ರೂಪವತಿ, ಯೌವನವತಿ, ಪ್ರಾಯ ಪ್ರವೃತ್ತಿಯಾಗಿದ್ದ. ಶೋಣಿತಾಪುರಕ್ಕೆ ಬರತಕ್ಕದ್ದು ಇಂತಿ ಆಶೀರ್ವಾದ. ಮಾಲಿನಿಯೊಂದಿಗೆ ಸುಖವಾಗಿ ಕಾಲವನ್ನು ಕಳೆಯಬಹುದು. ಆ ಬಳಿಕ ಏನು ಆಯ್ತಾ ನಡ್ಡೂರು? ಹೌದು, ಎಲ್ಲಿಗೆ ಅಲ್ಲಿಂದ ತೊಡಗಿದೆ. ಹೌದು, ಉಪಾಯ ಇಲ್ಲ ಅಲ್ಲ, ಮತ್ತೆ ಹೋಗು. ಭಟ್ರೆ, ಓ ವಿದ್ಯುನ್ಮಾಲಿಯ ಪ್ರಣಾಮಗಳು. ದೇವರು ಕಾಪಾಡ್ಲಿ. ಶೋಣಿತಾಪುರದಲ್ಲಿ ನನ್ನ ಮದುವೆ. ಹೌದಾ? ಅಲ್ಲಿಯ ಮಹಾರಾಣಿ ದಿತಿದೇವಿಯ ಮಗಳೊಂದಿಗೆ ನನ್ನ ಮದುವೆ. ಹೌದಾ? ಹೌದು ಭಟ್ರೆ. ಮುಹೂರ್ತಕ್ಕೆ ಸರಿಯಾಗಿ ನಾವು ಸೇರಬೇಕು ಅಂತ ಬರ್ತಿದ್ದಾರೆ ಪತ್ರದಲ್ಲಿ. ತಯಾರಾಗಿದೆ ದಿಬ್ಬಣ. ಯಾರಲ್ಲಿ ಏನು ಅವನಿಗೆ ಸರಿ ಇಲ್ವೋ? ಊಟ ಹುಡುಕ್ತಾ ಇದ್ದಾನೆ. ಎಂತದ್ದು ಊಟ? ಬೀದಿಯಲ್ಲಿ ಊಟ ನಿನ್ನದು. ಮದುವೆ ಆಗಿ ಅಲ್ಲ, ಹೋಗುದಕ್ಕೆ ಅಡ್ಡಿಲ್ಲ, ಎಲ್ಲ ಬೇಲಿ ಹಾಕಿ ಅಲ್ಲಿಗೆ ಬಂದಾಗಿದೆ. ಈಗ ಬಂದಾಯ್ತಾ? ಅದು ಹೊತ್ತಿಗಾಗುಗ ಹಾಗೆ ತಲುಪಿಯಾಗಿದೆ. ಹೇಗೆ ಹೇಳ್ತೀರಿ ನೀವು? ಮತ್ತೆಂತದು ಕಥೆ ಇದು ಗೊತ್ತಾಗೋದಿಲ್ಲ. ದಿಪ್ಪಣಿಗರಾಗಿ ಬಂದಂತಹ ನಮ್ಮನ್ನು ಎದ್ದು ಗೌರವಿಸುವುದು, ಸತ್ಕರಿಸುವುದು ಕಾಣುವುದಿಲ್ಲ. ಜನ ಬಿಟ್ಟಿರುವ ಯಾಕೆ ಹೀಗೆ? ಹೋದ್ರೆ ವ್ಯವಸ್ಥೆ ಇಲ್ಲ ಅಂತಾದ್ರೆ ನಾವು ಹೇಳಿ ಮಾಡಿಸಿಕೊಡು. ಹೇಗೆ? ನಾನೊಬ್ಬ ಅಸುರ ಬ್ರಾಹ್ಮಣ. ದಿತಿದೇವಿ ಅವರಿಗೆ ಮಧುವನದ ಅಧಿಕಾರಿ ಮಧುಮಗನ ಪ್ರಣಾಮ. ನೋಡಿ ಭಟ್ರೆ, ತಂಗಿಯನ್ನು ನಿಶ್ಚಿತಾರ್ಥ ಮಾಡಿ ಅಕ್ಕನನ್ನು ಮದುವೆ ಮಾಡಿಸುವ ಕಾಲ ಉಂಟು. ಹೌದಾ? ಹೌದು. ಅಥವಾ ಹುಡುಗಿಯಲ್ಲಿ ಏನಾದ್ರೂ ಗೊಂದಲ ಬೇಡ, ಹುಡುಗಿಯನ್ನು ನೋಡಲೇಬೇಕು. ಭಟ್ರೆ, ಪ್ರಥಮವಾಗಿ ಹೆಣ್ಣನ್ನು ನೋಡುತ್ತಾ ಇರು. ಹೌದೌದು. ಅಡಿಯಿಂದ ಮುಡಿಯವರೆಗೆ ಹುಡುಗ ಏನಾದ್ರೂ ಎರಡು ಪಾದ ಸರಿ ಉಂಟು, ನಿಂತ ನಿಲುವು ಭಂಗಿ ಎಲ್ಲ ಸರಿಯಾಗಿದೆ, ಎರಡು ಕೈಗಳೆಲ್ಲ ಸರಿಯಾಗುಂಟು. ಭಟ್ರೆ, ಈ ಕಡೆ ಬನ್ನಿ. ಇದು ನನಗೆ ನಿಶ್ಚಿತವಾದ ಹೆಣ್ಣು ಅಲ್ಲ. ಯಾರು ಹೇಳಿದ್ದು? ಇವಳು ಚೋಟು ಉದ್ದ ಇಲ್ಲ. ಮದುವೆಗೆ ನೀವು ಮಾರುತ್ತಾ ಇದ್ದೀರಾ, ಸರಿ ಹೋಯ್ತಯ್ಯ. ಭಟ್ರೆ, ಕತೆ ಹಾಗೆ ಕೆಲವು ಕಡೆ ಎಲ್ಲ ಹೆಣ್ಮಕ್ಳು ಮುಂದೆ ಹುಡುಗಿ ಹಿಂದೆ. ಅಯ್ಯ ಓಯ್, ತಲೆ ಬಿಸಿ ಮಾಡಬೇಡಿ. ಇಲ್ಲಿ ಬಂದೆಯ ಹುಡುಗಿ ಅದೆಲ್ಲ ಬೇರೆ ಇದ್ದಾಳೆ. ಬೇರೆ ನೋಡಿ ಇವಳೆ. ಭಟ್ರೆ, ಓ ಇವಳೇ ನನ್ನವಳು. ಹೌದಾ? ಆಕಾಶದಿಂದ ಧರೆಗಿಳಿದಂತಹ ಹೆಣ್ಣಿವ. ದೇವರು ಕಾಪಾಡ್ಲಿ. ಇದು ಹುಡುಗನ ನೋಡಿದ್ಯಲ್ಲ, ನೋಡಿದ್ದೆ. ಹೇಗೆ ಮಗ ಹುಡುಗ ಆದೀತ? ಅಮ್ಮನಿಗಾದ್ರೆ ಆದಿ, ನನ್ನ ಮಗಳು ಮತ್ತೆ ಅಮ್ಮನಿಗಾದ್ರೆ ಮತ್ತೆ ನನಗೆ ಅಂತ ಪಾಯಸದ ಊಟ ಸ್ವಾಮಿ. ಅಮ್ಮನಿಗೆ ಒಪ್ಪಿಗೆ ಆದ್ರೆ ನನಗೂ ಅತ್ತಂತ ಮದುಮಗಳಲ್ವಾ? ಆಗ ಸರಿ. ಹಾಗಾದ್ರೆ ಪರಸ್ಪರ ಒಪ್ಪಿಗೆ ಆಗಿದೆಲ್ಲ. ಆದಷ್ಟು ನೀನು ಸ್ವಲ್ಪ ಹಿಂದೆ ನಿಂತು ಅಪ್ಪಿದಪ್ಪಿ ದಿನ ಗುತ್ತಿಗೆಗೆ ಬಿದ್ರೆ ಅದು ಯಾಕೆ ಗೊತ್ತಾಯ್ತಾ? ಅದು ಗುತ್ತಿಗೆಗೆ ಹಾಕ್ಲಿಕ್ಕೆ. ಅಯ್ಯೋ, ನಿನಗೆ ಹಾಕೊಳ್ಳೋದಲ್ಲಮ್ಮ, ಪರಸ್ಪರ ಬದಲಾವಣೆ ಇಲ್ವೇ? ಮೊದಲು ನೀನು, ನಂತರ ಅವರೆಲ್ಲ ಹಾಕ್ಬೇಕು ಹೇಳ್ಕೊಳ್ತಾನೆ. ಆಯ್ತಾ? ಓಯ್, ತಗೊಳ್ಳಿ, ಅದನ್ನ ಹಿಡ್ಕೊಳ್ಳಿ. ಓ ಭಟ್ರೆ, ಓ
ಹೂಹಾರವನ್ನು ನನ್ನ ಕೈಗೆ ಇತ್ತವರಿದ್ದೀರಿ. ಹೌದೌದು. ಈ ಹಾರವನ್ನು ತೆಗೆದುಕೊಂಡು ಎಲ್ಲಿಗೆ ಹೋಗಲಿ? ಅದು ಮಾರಿಗುಡಿಗೆ ಹೋಗಿ. ಅದ್ಯಾಕೆ? ತಲೆಕಾಡಿಗೆ ಮತ್ತೆ ಸುಮ್ಮನೆ ಬಿಟ್ಟರೆ ನನ್ನ ಮದುವೆ ಮಾರಿಗುಡಿಯಲ್ಲಿಯ ಅಲ್ಲ, ಅದು ಕುತ್ತಿಗೆಗೆ ಹಾಕ್ಲಿಕ್ಕೆ ಮಹಾರಾಯರೇ ಮಂತ್ರ ಇಲ್ವಯ್ಯ. ಒಂದು ಶುಂಠಿ, ಹೌದು ಮೊದಲೇ ಇಲ್ಲ ಕಂಠಕವೇ ಆಗಿದೆ. ಹೋಗುದಿಲ್ಲ. ಓಂ ಭೋಗದಲ್ಲಿ ಇಂದ್ರನಂತೆ, ರೂಪದಲ್ಲಿ ಮದನಂತೆ, ಐಶ್ವರ್ಯ ಸ್ವಾಮಿ ಅಜ್ಜಿ ಸುಮ್ಮನೆ ಈ ಎಡೆಲೆ ಮಾತನಾಡಿದ್ರೆ ಮನುಷ್ಯ ನಿಂತು ಹೋಗ್ತದೆ ಅಂತ ಕರ್ಮ. ಐಶ್ವರ್ಯದಲ್ಲಿ ಕುಬೇರನಂತೆ ಇರುವಂತಹ ವಿದುರ್ಮಾಲಿ ಎಂಬವರನಿಗೂ, ಓಂ ರೂಪದಲ್ಲಿ ರತಿಯಂತೆ, ಗುಣದಲ್ಲಿ ಸತಿಯಂತೆ ಇರುವಂತಹ ಮಾಲಿನಿ ಎಂಬ ಮಧುವಿನ ಪಾಣಿ ಗ್ರಹಣ ಶುಭ ಸಂದರ್ಭದಲ್ಲಿ, ಓಂ ಕಾಲೆ ಕಂಟೆ ಕಂಟೆ ಕಾಲೆ ಒಂದು ಕಾಲು ಕುಂಟೆ. ರಕ್ಕಸರ ಮಂತ್ರ ಮಾತಾಡಬೇಡಿ. ಕಟ ಕಟ ಕಿಟಿ ಕಿಟಿ ಕುಟು ಕುಟು ಓ ಹಾ ಹೇ ಹೇಂ ಹೃದಾ ಹ್ರೀಂ ಹಾ ಹ್ರೀಂ ಸ್ವಾ ರಾಂ ಸ್ವಾ ಬ್ರೂ 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 ಸ್ವಾ ಬ್ರೂ ಸ್ವಾ ರಂ ಸ್ವಾ. ಏನಾಯ್ತು? ಎಂತದ ಬಿತ್ತು ಪ್ರಯತ್ನ ಅಲ್ಲ ತರಿಸ್ತಾ ಉಂಟು. ರಾಮ್ ಸ್ವಾಹ ರಾಮ್ ಸ್ವಾಹ ಸುಮೂರ್ತದಲ್ಲಿ ಘೋರ ಆ ಘೋರ ಆ ಘೋರ ಸುಮೂರ್ತೆ ಸಾವಧಾನೆ ಸಾವಧಾನೆ ಸುಮೂರ್ತೆ ಬಾರಿಸುವುದು. ಅಲ್ಲಿ ಬಾ ಒಳಗದವರು ಬಾರಿಸಿ ಹುಡುಗಿ ಹುಡುಗರಿಗೆ ಹುಡುಗರಿಗೆ ಬಾರಿ ಸ್ವಾಮಿ ಜಾತ್ರೆ ಮುಗೀತಂತೆ ನಿಮ್ಗೆ ಎಂತ ಜಾತ್ರೆ ಅದು ಎಲ್ಲ ಹಾಗೆ ಸಂಭ್ರಮ ಅಲ್ವೇ. ಮತ್ತೆ ಈ ಹುಡುಗರಿದ್ದರೆ ಏನಕ್ಕೂ ಪ್ರಯೋಜನ ಕುಣಿಯುವುದೇ ಇಲ್ಲ ಈಗ. ಗೊತ್ತುಂಟು ನನಗೆ ಎಲ್ಲ ಮುಗಿದ ಬಳಿಕ ಅದೆಲ್ಲ ಕಡೆ ಹಾಗೆ ಆಯ್ತಲ್ಲ. ಅಂಗನವಾಣಿಯರು ಆರತಿ ಬೆಳಗಿರೆ, ಮಂಗನ ಮುಸುಂಟಿಗೆ ಮರದ ಕೋದಂಟಿಗೆ ಶೋಭಾ. ನಿಮ್ಮ ಶೋಭಾನೇನು ಸ್ವಲ್ಪ ನಿಲ್ಲಿಸ್ತೀರ ಭಟ್ರೆ? ಯಾಕೆ? ಎಂತದ್ದು ಮಂಗನ ಮುಸುಂಟಿಗೆ ಮರದ ಕೋದಂಟಿಗೆ ಎಲ್ಲ ಸೇರಿಸಿಕೊಳ್ತಾರೆ. ನಿಮಗೆ ಸಿಟ್ಟು ಬಂದದ್ದು? ಮತ್ತೆ ಸಿಟ್ಟು ಬಾರದಿತ್ತು. ನೀವೇ ಹೇಳಿದ್ದಲ್ಲ. ಎಲ್ಲರೂ ಕೇಳ್ತಾ ಇದ್ದಾರೆ. ವಿನೋದಕ್ಕೆ ಹೇಳುದು. ವಿನೋದಕ್ಕೆ ಆಗುದು ಮತ್ತೆಂತದ್ದು? ಏನ್ ಸ್ವಾಮಿ ವಾ ಅಪಶಕುನ ಆಯ್ತಲ್ಲ. ಮದುವೆ ಮಾಡುವಲ್ಲಿ ಯಾರು ನಂದಿಸುವ? ಅಮ್ಮ, ಕೆಲವು ಕಡೆಗೆ ಕೆಲವು ರೀತಿಯ ಶಾಸ್ತ್ರ ಸಂಪ್ರದಾಯಗಳು. ಇಲ್ಲಿಗೆ ದೀಪ ನಂದಿಸ್ಬೇಕು ಅಂದ್ರೆ ಶಾಸ್ತ್ರವೇ ಉಂಟು. ಅದು ಯಾವ ಶಾಸ್ತ್ರ? ಅದು ತೈಲ ಪುರಾಣ ಗ್ರಂಥ ಉಂಟು. ಕೈ ಮುಗಿ ಮಗ, ಬೇಡ್ಕೋ. ಹೇಳಿಕೊಡಿ ಪುರೋಹಿತರೆ. ಓ ಗೊತ್ತಿಲ್ವ ಮಗ? ಪಾಪ ಎಂತದ್ದು ಗೊತ್ತಿರುವುದು ನಿನ್ನ ಸಣ್ಣ ಕೂಸು. ಅಲ್ಲ ಕೂಸಮ್ಮ ಅಲ್ಲ, ಕೂಸಪ್ಪ, ಕೂಸು ಮಗು. ಹಾಗೆ ಆಯ್ತು ಮಗ, ನಾನು ಹೇಳ್ಕೊಡ್ತೇನೆ. ಬಂಧು ಸೇರಿರುವ ಬಂಧು ಬಾಂಧವರೇ, ಗುರು ಹಿರಿಯರೇ, ಅಣ್ಣ ತಮ್ಮಂದಿರೇ, ನಾನೇ ದಿನ ವಿವಾಹವಾಗಿ ಪತಿ ಮನೆಯನ್ನು ಸೇರುವವಳು, ಪತಿ ಮನೆಯನ್ನು ಸೇರುವ ನೀವೆಲ್ಲರೂ ಆಶೀರ್ವದಿಸಿ ಕಳಿಸಿಕೊಡಿ. ನಾನು ಈ ಕ್ಷೇತ್ರದಲ್ಲಿ ನಿಂತವನಿದ್ದು ನೀವೆಲ್ಲರೂ ಹೆಚ್ಚಿನ ಮತಗಳಿಂದ ಆದಷ್ಟು ಬೇಗ ನನ್ನನ್ನು ಮೇಲೆ ಕೊಂಡೋಗಬೇಕಂತ ಬಂದು ಸೇರಿರುವ ಅಡುಗೆ ಮನೆಗೆ ಓಡು, ತಕೊಂಡು ಬಾ, ಹೊಟ್ಟೆಗೆ ಕೊಡು. 25 ಕಡುಬು ತಿಂದಿದ್ದಾರೆ. ಮತ್ತೆ ಸ್ವರವೇ ಇಲ್ಲ. ನಾನೇ ಬಡಿಸಿದ್ದು. ಏರಿಸಯ್ಯ ಸ್ವಲ್ಪ. ಏರಿಸಬೇಕು. ಬಂದು ಸೇರಿರುವ ಈಗ ಸರಿ ಈಗ ಸರಿ. ಮೊದಲೇ ಆ ಶಬ್ದದ ಕಿವಿ
ಹೋಗಿ ಅದು ನನ್ನದು ಹಾ. ತಲೆಯು ಸರಿ ಇಲ್ಲ. ಹೌದು. ಇಲ್ಲಿ ಸರಿ ಹೋಯ್ತು. ಏನಾಯ್ತು ಮತ್ತೆ ಅಜ್ಜಿ ಸಯ್ಯ ಮದ್ಯ ಬೆಳೆಸಿದಂದ್ರೆ ಎಷ್ಟು ಮದ್ಯ ತಕೊಳ್ಳೆ ಮದ್ಯ ಉಂಟ ಭಟ್ರೆ ಮತ್ತೆ ಸ್ನಾನ ಮಾಡಿ ಅದ್ರಲ್ಲಿ. ಈಗಲ್ಲ ಮದ್ಯ ಮಸ್ತ್ ಮದ್ಯ ಮಸ್ತ್. ಅದು ಬಿಟ್ಟರೆ ಬೇರೆ ವಿಷಯವೇ ಇಲ್ಲ. ಆಯ್ತಲ್ಲ. ಬಂದು ಸೇರಿರುವ ಬಂದು ಸೇರಿರುವ ಬಂಧು ಬಾಂಧವರೇ, ಬಂಧು ಗುರು ಬಾಂಧವರೇ, ಹಿರಿಯರೇ, ಗುರು ಹಿರಿಯರೇ, ಅಣ್ಣ ಅಣ್ಣ ತಮ್ಮಂದಿರೇ, ತಮ್ಮಂದಿರೇ, ನಾನು ಈ ದಿನ ವಿವಾಹವಾಗಿ ನನ್ನ ಊರಿಗೆ ಕರೆದುಕೊಂಡು ಹೋಗ್ತೇನೆ. ನನ್ನ ಊರಿಗೆ ಕರೆದುಕೊಂಡು ಹೋಗುತ್ತಾ ಇದ್ದೇನೆ. ಎಲ್ಲರ ಆಶೀರ್ವಾದ ಬೇಕು. ನೀವೆಲ್ಲರೂ ಆಯ್ತಲ್ಲ. ಭಟ್ರೆ, ಅಷ್ಟಪತ್ರಪತಿ ಭವೋಪಚಾರದ ವ್ಯವಸ್ಥೆ ಉಂಟು. 18 ಮಂದಿ ಬ್ರಾಹ್ಮಣರು ಎಲ್ಲಿಯೋ ತಯಾರು ಮಾಡಿ ಇಲ್ಲಿ ತರ್ತಾ ಇದ್ದಾರೆ. ಹಾಗಾಗಿ ಯಾವುದಕ್ಕೂ ಕೊರತೆ ಇಲ್ಲ. ಹೊಟ್ಟೆ ತುಂಬ ಊಟ ಮಾಡಿ ಹರಸಿ ಹೋಗಬೇಕು. ಇನ್ನು ಊಟ ಬೇಡ ಅಂತಿದ್ದವರಿಗೆ ಫಲಾರದ ವ್ಯವಸ್ಥೆ ಉಂಟು. ಎಲ್ಲರೂ ಇಲ್ಲಿ ಬಂದು ಯುವಕರ ಹತ್ತಿರಕ್ಕೆ ಅವರು ಚೆನ್ನಾಗಿ ಬಡಿಸ್ತಾರೆ, ತಿಂದುಕೊಂಡು ಹೋಗಿ. ಕ್ರಮದಲ್ಲಿ ಬಿಗಿರಾಗಿದ್ರು ಹಿರಿಯ ವಾಯುಗಳ ಅಂತ ನಮಗೆ ಸಿಗುವ ಅಧಿಕಾರವನ್ನು ಪಡೆದು ದೇವಲೋಕದಲ್ಲಿ ದೇವತೆಗಳು ರಾಜಿಸ್ತಾ ಇದ್ದಾರೆ. ಅವರಿಗೆ ತಕ್ಕುದಂತ ಪ್ರತೀಕಾರ ಮಾಡಬೇಕು ಎನ್ನುವಂತ ಉದ್ದೇಶದಿಂದ ಮಕ್ಕಳೆಲ್ಲರನ್ನು ಕಳುಹಿಸಿಕೊಟ್ಟೆ. ತನ್ನ ಪ್ರಾಣದ ಹಂಗುದರದು ಕಾದಾಟವನ್ನು ಮಾಡಿದ್ರಂತೆ. ಮಗನೇ, ಆದ್ರೇನು ಮಾಡೋಣ? ರೆಕ್ಕೆಗಳಿಂದ ಬಡಿದು ಉರುಳಿಸುವ ನೀನಾರು. ನನಗೆ ನಿನಗಿರುವಂತಹ ಹಾಗೆ ಏನು? ನಿನ್ನ ಹೆಸರೇನು ಹೇಳು? ನನ್ನವರೇನು ಮಾಡಿದ್ರು? ಅಸ್ತ್ರ ಪ್ರಯೋಗ ನಂದು ಹೋಯ್ತು. ಆಮೇಲೆ ಓಡಿ ಬಂತು ವರುಣ ಮಳೆ ಸುರಿಸುವವ. ಮೊನ್ನೆ ಇನ್ನು ಬರ್ಲಿಕ್ಕಿಲ್ಲ. ಪೆಟ್ಟು ಅಕಾಲದಲ್ಲಿ ಬರುವುದವ. ಹೌದು. ಇನ್ನು ಬಂದ ಬರ್ಲಿಕ್ಕೆ ಇಲ್ಲ. ಓಡಿದ್ದಾನೆ. ಆಮೇಲೆ ಕುಂಬಾರ ಬಂದ. ದಾರಿ ತಡ ಮಾಡ್ಲಿಲ್ಲ. ಅಲ್ಲಿರುವಂತ ಮಾಸ್ಥಾನದಲ್ಲಿ ಕುಳಿತರು. ಭಾಷೆ ಉಂಟೇನು ಕೆಟ್ಟವನೇ? ಜೋರು ಮಾಡುದು ಯಾಕೆ? ಸುರಪ ಓಡಿದ. ಅಲ್ಲಿ ಮಸಾಲ ಅಲ್ಲವ? ನೋಡಿದ್ದೇನೆ. ಅದು ಮಸಾಲ ಅಲ್ಲವ? ಸಿಂಹಾಸನ ಏರಿ ಕುಳಿತರು. ಆಗ ಬೇಡ ಸೆಮಿಸ್ಟಾರ್ ನಲ್ಲೇ ಕೂರ್ಲಿ. ಸಿಂಹ ವಿಸ್ತಾರ. ಆಗ ಅವರು ಬಂದ್ರು. ಯಾರು ಇನ್ಯಾರ ಬರುವವರು? ಕುಣಿಲಿಕ್ಕೆ ನರ್ತಕಿಯರು ಅಪ್ಸರೆಯರು ಒಬ್ಬೊಬ್ಬರೇ ಬಂದ್ರಲ್ಲ. ಸಂಖ್ಯೆ ಮತ್ತು ಹೆಸರು ಹಾಕೊಂಡು ಬಂದಿದ್ದೇನೆ. ಸಾಲಾಗಿ ನಿಲ್ಲಿಸಿ ಬರ್ಕೊಂಡು ಅದ್ಯಾಕ? ಅದು ಮಾತಾಡ್ಲಿಕ್ಕೆ ಇರಬಹುದು. ಅರಸಂತಲ್ಲಿದ್ದು ಪಿಂಗಳಾಕ್ಷ ಬಂದು ಒಂದು ರೆಕ್ಕೆಯಿಂದ ಪಟಕ ಬೀಸಿದ. ಅನ್ನವರೇನು ಮಾಡಿದ್ರು? ಮಾತಾಡ್ಲಿಲ್ಲ. ಲಕ್ಷ್ಮಿ ಎಲ್ಲ ಹಾಗಂತ ಅವ ಸೈರಿಸ್ತಾನ. ಮತ್ತೆ ರೆಕ್ಕೆಯಿಂದ ಪಾಠ ಯಾರು ಎದ್ದು ನಿಂತು ಗಿರ್ರ ಅಂತ ಬೂಟು ನಿಂತ್ರ. ಮಲಗಿದ್ದಲ್ಲಿಂದ ಆರಂಭಿಸಿದ್ರೆ ಅಸ್ತ್ರ ಬಿಡುವುದು. ಆರಂಭಿಸುದಮ್ಮ. ಹೋಗಿ ನೋಡ್ಬೇಕು. ಹೋಗಿ ನೋಡಿದೆ, ಅಡ್ಲೆ ಮುಟ್ಟಿದೆ, ಹೊರಗಾಡಿಸಿದೆ. ಇಷ್ಟು ನಾಲಿಗೆ ಹೊರಗೆ ಹಾಕಿ ಸತ್ತೆ. ಶಿವ 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 ನೀವು ನಾಲ್ಕವನ್ನೇರುವಾಗ ನನ್ನ ಮನಸ್ಸಿನಲ್ಲೊಂದು ಕನಸಿನ ಆಶಾಗೋಪುರವನ್ನು ಹುಟ್ಟಿದ್ದೆ. ಹಿಂದಲ್ಲ ನಾಳೆ ನಾನು ನಾಲ್ಕದ ಮಹಾರಾಣಿಯಾಗಿ ಮೆರೆಯುತ್ತೇನೆ ಅಂತ. ಆ ಕನಸೆಲ್ಲ ನುಚ್ಚು ನೂರಾಗಿ ಹೋಯುತ್ತೆ. ಯಕ್ಷನಿಂದಲಾಗಿ ನಿಮ್ಮ ಪಾಲಿಗೆ ಮರಣ ಬಂತೆ ಸ್ವಾಮಿ. ನಿಮ್ಮನ್ನು ಕಳೆದುಕೊಂಡ ಮೇಲೆ ನನಗಿನ್ನೆಲ್ಲ ಅಸ್ತಿತ್ವ ಉಂಟೆ ದೇವ? ಇಲ್ಲ, ಕಂಡವರ ಕಣ್ಣಿಗೆ ನನ್ನ ವೈದವ್ಯದ ಸೊಟ್ಟ ಮುಖವನ್ನು ಯಾರಿಗೆ ತೋರಿಸಲಿ? ಮಹಿಷ ಬಾ ಮಗನೇ, ಬಾ ಬಾ ಬಾ.
ಓಡೋಡಿ ಬಂದೇನಮ್ಮ. ನನ್ನ ಈ ಸ್ಥಿತಿಯನ್ನು ಕಂಡು ಯಾಕೆ ಕಣ್ಣೀರಂತ ಕೇಳಿದೆಯಲ್ಲ. ನಿಜಮ್ಮ. ನಮ್ಮ ಬಾಳ್ವೆ ತೀರಿತು ಮಗನೇ, ತೀರಿತು ಕಂದ. ಓ ಅಮ್ಮ, ನಮ್ಮ ಬಾಳುವೆ ಯಾರಿಂದ ಹೇಗೆ ತೀರಿತಮ್ಮ? ಮಗನೇ, ಮೊನ್ನೆಯಷ್ಟೇ ನಿನ್ನ ತಂದೆಯವರು ಸಕಲ ಸೇನೆಯನ್ನು ಕೂಡಿಕೊಂಡು ನಾಕವನ್ನು ನೀಡಿದ ವಿಚಾರ ಗೊತ್ತಿದೆಯಲ್ಲ ಮಗನೇ. ಪರಿಣಾಮ ಏನಾಗಿದೆ? ದೇವತೆಗಳೆಲ್ಲ ಸಮರಕ್ಕಾಗಿ ಬಂದರಂತೆ. ಬಂದಂತಹ ದೇವತೆಗಳನ್ನೆಲ್ಲ ಬಡಿದೋಡಿಸಿ ನಾಕದ ಗದ್ದೆಯನ್ನು ನಿನ್ನ ತಂದೆ ಏರಿಕೊಂಡರು ಮಗನೇ. ಬಲರೇ ಶಾಬಾಷ್. ಮಗನೇ, ಸಂತೋಷ ವಿಷಯ ಅಮ್ಮ. ನನ್ನ ಅಪ್ಪ ಸ್ವರ್ಗಲೋಕ ಪ್ರವೇಶ ಮಾಡಿದ್ರಮ್ಮ. 33 ಕೋಟಿ ದೇವತೆಗಳಿಗೂ 66 ಕೋಟಿ ಹಸುರರಿಗೂ ಸೇರಿ ಕಾಣುವ ಸಂದರ್ಭದಲ್ಲಿ ನನ್ನ ಅಪ್ಪನ ಪಾಲಿಗೆ ಜಯ ಸಿಕ್ಕಿತಮ್ಮ. ಇದು ಮಗನೇ. ಅಮ್ಮ ಅಮ್ಮ, ತಾಯೇ ಸಂತೋಷ ವಿಷಯ ಅಮ್ಮ. ಅಪ್ಪ ಯಾವಾಗ ಬರ್ತಾರೆ, ನಾವು ಇಲ್ಲಿ ಯಾವಾಗ ವಿಜಯೋತ್ಸವ ಆಚರಿಸುವಮ್ಮ. ಸಂತೋಷ ಪಟ್ಟೆಯ ಮಗನೇ. ಹೌದಮ್ಮ. ಆ ಸಂತೋಷ ಹೆಚ್ಚು ಕಾಲ ಉಳಿಲಿಲ್ಲ ಕಂದ. ಕೈಸೋತಂತಹ ಸುರಪ್ಪ ನಿನ್ನ ತಂದೆಯನ್ನು ಮೋಸದಿಂದ ಕೊಲ್ಲಿಸಿದ ಮಗನೇ. ಅವನಿರುತ್ತ ನಿನ್ನ ಪಾಲಿಗಂತೂ ಜಯ ಬರುವುದಕ್ಕಿಲ್ಲ. ಅದಕ್ಕಾಗಿ ಒಂದು ಮಾತು ಮಗನೇ, ಕೇಳುತ್ತೀಯ ನನ್ನ ಮುದ್ದು? ಆಯ್ತಮ್ಮ. ಈಗಿಂದೀಗಲೇ ಘೋರ ಕಾಂತಾರವನ್ನ ಸೇರಬೇಕು. ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸಬೇಕು. ಒಲಿದಂತಹ ವಿಧಿಯಲ್ಲಿ ಬೇಕಾದ ವರವನ್ನು ಪಡೆದು ತದನಂತರ ಮುಂದಾಗಬೇಕು ಮಗನೇ. ನಾನು ಬರಿಗೈಯಲ್ಲೇ ಹೋಗ್ಬೇಕು. ಅಲ್ಲ ಮಗನೇ, ಇದು ನಿನ್ನ ದೇಹ ರಕ್ಷಣೆಗಾಗಿ ಖಡ್ಗ. ಒಂದು ಮಾತು ಕಂದ, ಕೈ ತಪ್ಪಿದ ನಾಕುವನ್ನ ಪುನರಪಿ ಪಡೆಯಬೇಕು ಮಗನೇ. ಆಗಲೇ ಅಳಿದಂತಹ ನಿನ್ನ ತಂದೆಯ ಆತ್ಮಕ್ಕೆ ಮೋಕ್ಷ. ಹಿಡಿ ಖಡ್ಗವನ್ನು. ಶೋಣಿತಾಪುರದಲ್ಲಿ ದ್ವಿತೀಯ ಮಗಳಾದಂತಹ ಮಾಲಿನಿಗೆ ಮಹಿಷನೆಂಬವ ಹುಟ್ಟಿದ್ದಾನಂತೆ. ಅಷ್ಟು ಮಾತ್ರವಲ್ಲದೆ ಇನ್ನು ವಿಶೇಷವಿದೆ. ಆತ ನೇರವಾಗಿ ಕಾರಣಕ್ಕೆ ಸೇರಿ ನಮಗೆ ಎಷ್ಟು ವಿಷಯ ತಿಳಿದ ಮೇಲೆ ನಾವು ಸುಮ್ಮನೆ ಕುಳಿತು ತಕ್ಷಣವೇ ನಮ್ಮವರ ಹೆದರಿಕೊಂಡಿದ್ದಾರೆ. ಇನ್ನು ಮುಂದಕ್ಕೆ ಕೂಗಬೇಡಿ ಆ ಸ್ವರದಲ್ಲಿ. ಕೂಗಬಾರದು ಸ್ವಾಮಿ. ಬನ್ನಿ ನನ್ನ ತಮ್ಮ ದೈತ್ಯರ ಪವಿತ್ರ ಪಾದಕ್ಕೆ ಪ್ರಣಾಮ. ಪ್ರತಿ ನಮಸ್ಕಾರವನ್ನು ಸಲ್ಲಿಸಿದ್ದೇವೆ. ನಿಮ್ಮ ಯೋಗ್ಯತೆಯನ್ನು ನೋಡಿ ಆಸನವನ್ನು ಇರಿಸಿದ್ದೇನೆ. ಕುಡಿಯುವುದಕ್ಕೆ ನಮ್ಮನ್ನು ಕೊಡ್ತಾ ಇದ್ದಾರೆ. ನಾವು ಆಡುವಂತ ನುಡಿಯನ್ನು ಚಿತ್ತ ಬಿಟ್ಟು ಬದಲಿಸ ಪ್ರಯತ್ನಿಸು. ನಾವು ಅನ್ಯರೇನೂ ಅಲ್ಲ. ನಿನ್ನ ವಂಶದಲ್ಲೇ ಇದು ಮೊದಲು ಹುಟ್ಟಿ ಬೆಳೆದವರು. ಹಿರಿಯವನಾದ ನಾನೇ ಶಂಕಾಸುರ, ದುರ್ಗಾಸುರ, ಇವನೇ ಬಿಡಲಾಸುರ, ಇವ ಚಿಕ್ಷುರ. ಯಾಕೆ ಇವತ್ತೇ ಒಟ್ಟು ಸೇರಿಸಿ ಇವರೆಲ್ಲರನ್ನೂ ಇವತ್ತು ಇಲ್ಲಿಗೆ ಒಟ್ಟಿಗೆ ಸೇರಿಸಿಕೊಂಡು ಬಂದದ್ದು. ಯಾಕೆ? ಎಲ್ಲರಿಗೂ ಒಂದು ಆಶೆ. ಯಾವುದು? ಮತ್ತೆ ಯಾವುದಲ್ಲ, ದೇವಲೋಕ ನಮ್ಮ ಸ್ವಾಧೀನದಿಂದ ಕೈ ತಪ್ಪಿಸಿದೆ. ಚಕ್ರಾಘಾತಕ್ಕೆ ಒಳಪಟ್ಟಂತ ನಾವು ಬದುಕಿ ಉಳಿಯುವುದಕ್ಕೆ ಬೇಕಾಗಿ ಉಪಾಯವನ್ನು ಹೂಡಿದೆವು. ಈ ವೇಷವನ್ನೇ ಮಾರ್ಪಡಿಸಿದೆವು. ಓ, ಇಲ್ಲಿದ್ಯಾ ನೀನು? ಇದೇನಣ್ಣ? ದುರ್ಗಣ್ಣ, ಬಿಡಲಣ್ಣ, ಶಿಖರಣ್ಣ. ಅದು ಬಾರ ಬಾರ ಇಲ್ಲಿ. ಓಯ್, ಯಾವ ಕೋಡಪ್ಪ? ನಿನ್ನ ಅಪ್ಪ ಕೋಡನ? ಮೂಗುದಾರ ಹಿಡ್ಕೊಂಡು ನಾಗೇಂದ್ರ ಬಾಳಿಗೆ ಕರ್ಕೊಂಡು ಹೋಗು. ಅದೆಲ್ಲ ನಿನಗೆ. ಇಲ್ಲಿ ಬಾ, ಇಲ್ಲಿ ಬಾ. ವಿದ್ಯುನ್ಮಾಲಿ ಮಾಶೆಯರು ನಾಕದತ್ತ ಬಂದಿದ್ದಾರೆ. ಹೌದು. ಅವರನ್ನು ಮೋಸದಲ್ಲಿ ನಿನ್ನಪ್ಪನಾದಂತ ಇಂದ್ರ ಕೊಲ್ಲಿಸಿದ್ದಾರೆ. ಹೌದು. ಯಾರಂದ್ರು ಈ ಕಡೆಯಿಂದ ಬಳಿತಾ ಇದೆ. ಏನ್ ಮಾಡಿದ್ರು? ಇಬ್ಬರು ಸೇರಿ ನನ್ನನ್ನು ಅಡಿ ತಪ್ಪಿಸಿದ್ರು. ಯಾಕೆ? ಅದು ನಿಮ್ಗೆ ಗೊತ್ತಿಲ್ಲ. ದ್ವಾರದಲ್ಲಿ ನಾನಿರುವಾಗ ನಾ ಕಾಯ್ತಾ ಅಂತೆ ಮಹಿಷನೆನ್ನುವಂತಹ ದಾನವ ಕಿಂಕರೆಯಾದ ಶಂಕದುರ್ಗೆಯನ್ನು ಸೇರಿಕೊಂಡು ಸ್ವರ್ಗಕ್ಕೆ ಅಭಿಯೋಗವನ್ನು ನಡೆಸಿದ್ದಾರಂತೆ. ತಡ ಮಾಡುವುದು ಸರಿಯಲ್ಲ. ಕೈಯಲ್ಲಿ ಕೈದು ಹಿಡಿ ನಡೆಯಿದೆ.
ಕೈಯಲ್ಲಿ ವಜ್ರದ ಹಿಡಿದೆ ಕಾಣಿಸ್ತಿದೆ ಅಲ್ಲ? ನನ್ನ ಅಪ್ಪನ ಕೊಲಿಸಿದೆ ನಾನೇ ಕಳಿಸಿದ್ದು. ಅದನ್ನು ತಿಳಿದೆ ಬಂದವ. ಓಹ್, ಕುಮಾರ ಮಹಿಷೋತ್ಕನಿಗೆ ಜಯವಾಗಲಿ. ಮೂರು ಲೋಕದ ಒಡೆಯನಿಗೆ ಜಯವಾಗಲಿ. ಪೀಠ ಯಾರಿಗಾಗಿದೆ? ಮನುಷ್ಯನಿಗೆ ಅರ್ಪಣ ತರ್ಪಣ ಇನ್ಯಾರಿಗೆ? ಮಹಿಷಾಸುರನಿಗೆ. ಅವಿರ್ಭಾಗ ಎಲ್ಲ ಮನುಷ್ಯನಿಗೆ. ಸೂರ್ಯ ಬಂದಕಂದ್ರ ನಮ್ಮ ಸಂಚಾರ ಆಗ್ಬೇಕಾದ್ರೆ ನನ್ನ ಆಜ್ಞೆ ಆಗ್ಬೇಕು. ಸ್ವರ್ಗಲೋಕದಲ್ಲಿ ಎಂತ ವೈಭವ ಇದೆ ಎಂಬುದನ್ನು ನೋಡ್ಬೇಕಾದ್ರೆ ಸ್ವಲ್ಪ ತಿರುಗಾಟ ಮಾಡುವ. ಬ್ರಹ್ಮನ ಹೊರಬಲದಿಂದ ಪ್ರಮತ್ತನಾದಂತಹ ಮಹಿಷ ದೇವ ಭೂಮಿಯನ್ನಡರಿ ದೇವತೆಗಳಾದ ನಮ್ಮನ್ನು ಗಲ್ಗೆಡಿಸಿ ಬಿಟ್ಟಿದ್ದಾನೆ. ಎಲ್ಲೆಂದರಲ್ಲಿ ಕಾಡು ಮೇಡುಗಳಲ್ಲಿ ಅಲಿಯುವಂತ ಪರಿಸ್ಥಿತಿ ನಮ್ಮದಾಗಿ ಬಿಟ್ಟಿದೆ. ಆದರೆ ಇದಕ್ಕೆ ಕಾರಣ ಹೇಗೆ ಎಂತು ಅಂತ ಯೋಚಿಸಿದ್ರೆ ಅವನು ಕೊಬ್ಬಿರುವುದು ಬ್ರಹ್ಮನಿಂದ ಪಡೆದ ವರದ ಬಲದಿಂದಲ್ವೇ? ಸುರಪಾಲಾದಿ ಸುಮನಸರೆಲ್ಲ ಪಡಮಾಡ್ತಾ ಇದ್ದೆ. ಕರೆಯಲ್ಲಿ ಅನ್ಯಾಯದ ಮಾರ್ಗವನ್ನು ಹಿಡಿಯುವುದರ ಮೂಲಕವಾಗಿ ದೇವತಿಂತಿಣಿಯನ್ನು ಧುರದಲ್ಲಿ ಸೋಲಿಸಿ ಅಧಿಕಾರ ಭ್ರಷ್ಟನನ್ನಾಗಿಸಿದ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಜಯ 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 ಶ್ರೀ ಇಂದ್ರಾದಿ ಸುಮನಸರೇ ಜಗನ್ಮಾತೆ ಹೇಳಿ ಮಕ್ಕಳೇ, ಎದ್ದೇಳಿ ಸತ್ಧೈರ್ಯ ತಾಳಿ ಎಲ್ಲರೂ ಒಂದಾಗಿ ದಹಿನಗಿರಿಯನ್ನು ಸೇರಿ ಪ್ರಾಂಜಲ ಮನಸ್ಸಿನಿಂದ ಪ್ರಾರ್ಥಿಸಿಕೊಂಡಿರ ಮಕ್ಕಳೇ. ಪ್ರೀತಳಾದಿ ಸಂಪ್ರೀತಳಾದಿ ಪ್ರತ್ಯಕ್ಷಳಾದಿ ನಿಶಾಗಮನದಂತಾಗಿ ನಿಮ್ಮ ಮದನ ಯಾರಿಂದ ಬಂದಂತಹ ಕಷ್ಟ ಯಾಕೆ ಭೀತಿ ನಿವೇದಿಸಿಕೊಳ್ಳಿ ಮಕ್ಕಳೇ. ಸಂತೋಷಯುಕ್ತಿಯಂತಹ ಅವುಗಳೆಲ್ಲವನ್ನು ಸ್ವೀಕರಿಸಿಕೊಂಡು ಅಷ್ಟ ಭುಜಗಳಲ್ಲಿ ಧರಿಸಿಕೊಂಡಿದ್ದಾಳೆ. ಯುದ್ಧದ ಸರ್ವ ಸಿದ್ಧತೆಯೂ ಆಗಿದೆ. ಕೊಳ್ಳನ ವಧೆಗೆ ಇದೇ ಸುಮುಹೂರ್ತವೂ ಹೌದು. ಆದ್ರೆ ಆ ದುಷ್ಟನಲ್ಲಿ ಹೋರಾಡುವುದಕ್ಕೆ ನಮ್ಮ ತಾಯಿ ಕಾಲ್ನಡಿಗೆಯಲ್ಲಿ ಹೋಗುವುದೇ ಸರಿಯಲ್ಲ. ಇದನ್ನು ಮನಗಂಡಂತಹ ಪರ್ವತರಾಜ ತಾನೇ ಶಿವರೂಪಿಯಾಗಿ ಬರ್ತೇನೆ ಅಂತ ಹೇಳಿದ್ದ. ಪಂಚಭೂತಗಳಿಂದ ಅತೀತಳಾಗಿರುವಂತಹ ನಾನು ಪಂಚಾಸ್ತ್ರವನ್ನಿಡಬೇಕೆ? ಮಹಿಷನ ವಧೆಗೆ ಬೇಕಾಗಿ ಸಿಂಹವಾಹಿನಿ ಆಗ್ತೇನೆ, ಸಿಂಹವಾಹಿನಿ ಆಗ್ತೇನೆ, ಸಿಂಹವಾಹಿನಿ ಆಗ್ತೇನೆ. ಶಂಕದುರ್ಗನ ಅಳಿವು ಯಾರಿರಬಹುದು? ಕರ್ಣಗಳಿಗೆ ಶಂಖಧ್ವನಿ ಕೇಳ್ತಾ ಇದೆ. ಯಾವ ಕಡೆಯಿಂದ ಎಂಬುದನ್ನು ಅರಸುತ್ತಾನೆ. ಸುರನ ನಾಗಲೋಕವನ್ನು ಸೂರ್ಯಗುಂಡೆ ಭ್ರಷ್ಟ ತೋರಿಸಿದಂತಹ ದೌಷ್ಟ್ಯವನ್ನು ನನ್ನ ಕಣ್ಣ ಮುಂದೆ ಪ್ರಕಟಪಡಿಸುವುದಕ್ಕೆ ಮುಂದಾದರೆ ಸುರನನ್ನು ಪೊರೆಯಲು ಬಂದೆ. ಸರಿ, ಸುರನನ್ನು ಕಾಪಾಡಲು ಬಂದೆ. ಸುರನಿಗೆ ತೈಲದ ಮಾತನಾಡಿದೆ. ನೀನು ಬಂದದ್ದು ಒಳ್ಳೆದಾಯ್ತು.
ಪ್ರಕರಾಜವನ್ನು ಕಾದಿಗಟ್ಟು ಆಯುಧವನ್ನು ಬದಗಿರಿಸಿ ಸರ್ವಶಕ್ತಿ ಸಮನ್ವಿತಿ ಭಯಭ್ಯಸ್ರಾಹಿನೋ ದೇವಿ ದುರ್ಗಾದೇವಿ ನಮಸ್ತುತೆ. ಶಾಂತಳಾಗು ತಾಯಿ. ಲೋಕಕಂಟಕರನ್ನ ವಂದಿಸುತ್ತೇನೆ. ಇಂದಿಗೆ 10 ದಿವಸಗಳೇ ಬೇಕಾಯಿತು. ಇನ್ನು ಮುಂದೆ 9 ದಿವಸಗಳನ್ನು ಶರಣವರಾತ್ರಿ ಅಂತಲೂ 10 ದಿವಸವನ್ನು ವಿಜಯದಶಮಿಯನ್ನು ಆಚರಿಸಿಕೊಂಡು ಬನ್ನಿ ಮಕ್ಕಳೇ. ಯಾರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರ್ತೀರೋ ಅವರ ಮನಷ್ಟಾರ್ಥವನ್ನು ಈಡೇರಿಸಿಕೊಡ್ತೇನೆ. ದೇವೇಂದ್ರ, ದೇವಲೋಕ ನಿನ್ನ ಸ್ವಾಧೀನವಾಗಿದೆ. 4 ಲೋಕವನ್ನು ಸೇರಿಕೋ, 3 ಲೋಕವನ್ನು ಪರಿಪಾಲಿಸಿಕೊಂಡು ಬಾ. ದುಷ್ಟನಾದ ಮಹಿಷರನ್ನು ವಧಿಸಿಕೊಟ್ಟವರು ತಾವು. ಮುಂದೆ ಒಂದಿನ ಇಂತಹುದೇ ದುಷ್ಟರು ಬಂದ್ರೆ ನಾವು ಯಾವ ರೀತಿ ಎದುರಿಸಬೇಕು? ಯೋಚಿಸಬೇಕಾದ ಅಗತ್ಯವೇ ಇಲ್ಲ. ಎಲ್ಲರೂ ಒಂದಾಗಿತ್ತು ಹೆಣಗಿರಿಯನ್ನು ಸೇರಿಕೊಳ್ಳಿ. ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿದೆ ಸಾಕು. ಸಂಪ್ರೀತಳಾಗಿ ನಿಮ್ಮೆಲ್ಲರ ಕಷ್ಟವನ್ನು ದೂರ ಮಾಡಿಕೊಡ್ತೇನೆ. ಮುಂದಕ್ಕೆ ಶುಭದಾಯಕಿ ಆಗಿರ್ತೇನೆ. ಅದೃಶ್ಯಳಾಗ್ತೇನೆ, ಅದೃಶ್ಯಳಾಗ್ತೇನೆ, ಅದೃಶ್ಯಳಾಗ್ತೇನೆ. ಅನೇಕ ವಿದ್ಯಾಲೀಸಬೇಕು ತಮ್ಮ ನಾವು ಸಾಮಾನ್ಯರೇ ಶುಂಭದಾನವ ಹೌದೇ ಅವನ ತಮ್ಮಾದಿ ಶುಂಭನ ಪೀಠವನ್ನು ಬಯಸಿ ಬಂದಿದ್ದೇವೆ. ಬಿಟ್ಕೊಡ ಸಾಮರ್ಥ್ಯ ಅಂತ ಎಲ್ಲೆಂದರಲ್ಲಿ ಕಾಡು ಮೇಡುಗಳಲ್ಲಿ ಅಲೆಯುವಂತ ಪರಿಸ್ಥಿತಿ ನಮ್ಮದಾಗಿ ಬಿಟ್ಟಿದೆ. ಈ ದುಷ್ಟರಿಂದ ರಕ್ಷಿಸಿಕೊಳ್ಳುವ ಪರಿಯಂತೂ ಅಂತ ಯೋಚಿಸಿದ್ರೆ ಒಂದು ಮಾತು ನೆನಪಾಗ್ತಾ ಇದೆ. ಮಹಿಷ ವಧೆಯ ಸಮಯದಲ್ಲಿ ಶ್ರೀ ದೇವಿ ಆಡಿದಂತಹ ಮಾತು, ಮುಂದೊಂದು ನಿಮಗೆ ಕಷ್ಟ ಬಂತು ಅಂತಾದ್ರೆ ತುಹಿನಗಿರಿಗೆ ಬಂದು ನಮಸ್ತಸ್ಯೇ ನಮೋ ನಮಃ ಜಯ ಜಯ. ಯಾವ ರೀತಿಯಿಂದ ವರ್ಣಿಸುವುದು? ಮಕ್ಕಳಿಗೆ ಕಷ್ಟ ಬಂದಂತಹ ಸಮಯದಲ್ಲಿ ತಾಯಿಯ ಪಾದಮೂಲವನ್ನು ಆಶ್ರಯಿಸುವುದೇ ಸಾಮಾನ್ಯವಾದಂತಹ ವಿಚಾರ. ಹಾಗೆಯೇ ಸುರಪಾಲಾದಿ ಸುಮನಸರೆಲ್ಲ ತಮ್ಮ ಪಾದಮೂಲದಲ್ಲಿ ಬಂದು ನುತಿಸ್ತಾ ಇದ್ದೇವೆ. ಇಲ್ಲಿಗೆ ಬರುವರೇ ಕಾರಣವಿದೆ. ಶುಂಭ ನಿಶುಂಭರೆಂಬಂತಹ ದೈತ್ಯರು ಸ್ವರ್ಗದ ಮೇಲೆ ದಾಳಿ ನಡೆಸುವುದರ ಮೂಲಕ ನಮ್ಮನ್ನು ದೂರದಲ್ಲಿ ಸೋಲಿಸಿ ಬಿಟ್ಟಿದ್ದಾರೆ. ಎಲ್ಲೆಂದರಲ್ಲಿ ಕಾಡು ಮೇಡುಗಳಲ್ಲಿ ಅಲೆಯುವಂತ ಪರಿಸ್ಥಿತಿ ನಮ್ಮದಾಗಿದೆ. ಮಾತ್ರವಲ್ಲ, ಪಂಚ ಮಹಾಪಾತಗಳನ್ನು ಎಸಗ್ತಿರುವಂತಹ ದುಷ್ಟರನ್ನು ವಧಿಸದೆ ನಿರ್ವಾಹವಿಲ್ಲವಮ್ಮ. ನಮ್ಮನ್ನು ಕಾಯಬೇಕು, ಪೊರೆಯಬೇಕು ಅಂತ ಪಾದಮೂಲದಲ್ಲಿ ವಿಜ್ಞಾಪನೆ. ನಂದೆಯ ಮಗನೇ, ಕಣ್ಣೀರನ್ನು ಸರಿಸಬೇಡ. ದಾನವರೆಷ್ಟು ಪ್ರಬಲರಾದ ಅಂತ್ಯಕಾಲವೆಂಬುದಿದೆ. ತಾವೇ ಮೃತ್ಯುವನ್ನು ಗೆದ್ದ ಮೃತ್ಯುಂಜಯರನ್ನು ಹಾಗೆ ಮೆರೆದಾಡ್ತಾ ಇದ್ದಾರೆ. ಅಂಥವರ ಪಾಲಿಗೆ ನಾನೇ ಮೃತ್ಯು ದೇವತೆ ಆಗ್ತೇನೆ. ಕೆಲವೇ ದಿವಸಗಳಲ್ಲಿ ದುಷ್ಟರನ್ನು ಕೊಂದು ಕಳೆದುಕೊಂಡ ನಾಕದ ವೈಭವವನ್ನು ಮತ್ತೊಮ್ಮೆ ಮರುಕಳಿಸ್ತೇನೆ. ಹಾಗೆಂದು ಎಲ್ಲೆಲ್ಲಿಯೂ ಸಂಚರಿಸ್ತೇವೆ ತರವಲ್ಲ ಮಗನೇ. ದುರುಳರ ಕಣ್ಣಿಗೆ ಗೋಚರಿಸಿದ್ರೆ ಕಷ್ಟ ಎನ್ನುವುದು ಕಟ್ಟಿಟ್ಟ ಬುತ್ತಿ. ನಿನ್ನನ್ನು ನೀನು ಉಳಿಸಿಕೊಳ್ಳುವುದಕ್ಕೆ ನಿನಗಿರುವ ದಾರಿ ಒಂದೇ. ನಿಜ ರೂಪವನ್ನೇ ಮರೆಗೊಳಿಸು. ಮಾರುವೇಷಲ್ಲೇ ತುಹಿನಗಿರಿಯನ್ನು ಸೇರಿಕೋ. ದುರುಳನ್ನು ಯಾವ ರೀತಿ ನಿಗ್ರಹಿಸ್ತೇನೆ. ಕಣ್ಣಾರೆ ಕಾಣುವ ಸುಯೋಗವನ್ನು ಪ್ರಾಪ್ತಿಸಿದ್ದೇನೆ. ಮರೆಯಲ್ಲಿ ಇದ್ದುಕೋ. ಶುಭವಾಗಲಿ ನಿನಗೆ. ನಿರೀಕ್ಷೆಯಲ್ಲಿ ನಾವು ಏನು ವಿಚಿತ್ರವನ್ನು ಕಾಣ್ತಾ ಇದ್ದೀರಿ? ಅಂಬರಿಂದ ಕುಂಭೆಗೆ ಬಂಗಾಳ ವಿಚಾರವನ್ನು ಇಳಿಯೇ ಬಿಟ್ಟಿದ್ದಲ್ಲ.
ಹೊಳೆಯಿಸಿದವರು ಯಾರೇನೋ ಹಾಗೆ ಯೋಚಿಸ್ತಾ ಇದ್ರೆ ಮನದ ಇಂಗಿತವನ್ನು ಅರ್ಥ ಮಾಡಿಕೊಂಡಂತಹ ದೇವತೆಗಳೇ ಸರಿ ಕುಳಿತುಕೊಳ್ಳುವುದಕ್ಕೆ ಸರಿಯಾದ ಆಸನ ವ್ಯವಸ್ಥೆಯೇನೂ ಆಯಿತು. ದ್ರೋಣರಿಗೆ ಬಂದಾಗ ಅವರ ಮುಂದೆ ಹೋಗಿ ಕಾಣಿಸಿಕೊಳ್ಳುವುದಲ್ಲ, ನಾನಿದ್ದಲ್ಲಿಗೆ ಅವರು ಬರಬೇಕು. ಕುಲದ ಶ್ರೇಯಸ್ಸನ್ನು ಸದಾಕಾಲವೂ ಬಯಸಿದೆವು. ಸರಿ, ಜನತರವಾದಂತೆ ಕಾರ್ಯ ಸಾಧಿಸಬೇಕು. ಹೌದು, ದೇವರ ಅನುಗ್ರಹವನ್ನು ಪಡೆಯಬೇಕು ಎಂಬ ಉದ್ದೇಶದಿಂದ ಕಾರಣವನ್ನು ಸೇರಿದೆವು. ಯಾಕೆ ಬೇಕಾಗಿ ಬ್ರಹ್ಮ ದೇವರನ್ನು ಕುರಿತು ನಮಸ್ಕಾರ ಆಚರಿಸಿದೆವು. ಸರಿ, ಬ್ರಹ್ಮನನ್ನು ಪ್ರತ್ಯಕ್ಷ ಕಾಣಿಸಿಕೊಂಡು ಮನ ನಿತ್ಯತೆ ಸಂಚರಿಸುವುದು ಬರಬೇಕು. ಪರಿಮಳವಿಡೀತು ಎಂತದ್ದು ಪರಿಮಳವಿಡೀದು ಈಗ ಇದ್ರೆ ಪ್ರಯೋಜನ ಆಗ್ತದ ನೋಡೋಣ. ಮುಂಬರಿ ಶೋಧಿಸಿ ಬರುದ ಗಂಡರು ಸ್ವರ್ಣದಯ್ಯಾಲೆಯಲಿ ಇದು ಕೈಲಾಸವಾಸ. ಮತ್ತೆಂತದ್ದು? ಓ ನಮ್ಮ ದೇವ. ಅದ್ಯಾಕೆ ಗೊತ್ತಾ? ಈಗ ರಮೆ ಉಮೆ ಅಂತ ಹೇಳ್ತಲ್ಲ, ಬಿಡು. ರಮೆ ಉಮೆಯರ ಮಾತ ಬಿಡು. ಯಾಕೆ ಬಿಡ್ಬೇಕು? ಅತಿ ಸುಂದರಿ ಅನಿಸಿಕೊಳ್ಳಲು ಮನ್ಮಥರು ಸೇರ್ತಾರೆ. ಅವಳೇನು ಏನು? ಅವಳಿಗಿತ್ತಲು ಇಮ್ಮಡಿ ಸುಂದರಿ. ಹೌದಾ? ಬ್ರಹ್ಮ, ಏ ಬ್ರಹ್ಮ, ಅವ ಯಾಕೆ? ನಿಜ ಬ್ರಹ್ಮ, ಯಾಕೋ ಇವಳನ್ನು ಹೇಗೆ ಸೃಷ್ಟಿಸಿದನಪ್ಪ? ಯಾರಪ್ಪ? ಇವಳಪ್ಪ, ಅಯ್ಯಪ್ಪ, ಗೊತ್ತಿಲ್ಲಪ್ಪ. ಅಯ್ಯಯ್ಯಪ್ಪ, ಗೊತ್ತಿಲ್ಲ. ಶಿವಬಲ್ಲ, ಪರ ಶಿವಬಲ್ಲ, ಉಮೇಶ್ವರ. ಉಮೇಶನಲ್ಲಿ ಇವನಿಗೊಂದು ತಲೆ ಇಲ್ಲ. ಈಗ ಉಮೇಶನಿಗೆ ಸಮಯ ಉಂಟು. ಅಲ್ಲಿ ಸುಮ್ಮನೆ ಬಿತ್ತುಕೊಂಡಿರ್ಬೇಕು. ಅವನಿಗೆ ಏನು ಕೆಲಸ ಅಲ್ಲಿ? ಅವನಿಗೆ ನಾನು ಹೇಳುದಾದ್ರೆ, ಈಗ ಆಯಾಸ ಆಯ್ತಾ, ಭಕ್ತರನ್ನು ಅನುಗ್ರಹ ಮಾಡಿ ಸ್ವಲ್ಪ ವಿಶ್ರಾಂತಿ ತೆಕ್ಕೊಳ್ಬೇಕೋ ಬೇಡ? ಮತ್ತೆಂತದ್ದು ತಿರುಗಾಡುದು ಕೆಲಸ ಇಲ್ವಾ? ಹೋಗಿ ತಿರುಗಾಟ ಕಣೆ ಆಯ್ತು. ಮತ್ತೆ ಕಾನನ ಪ್ರವೇಶ, ಮೃಗ ಪಕ್ಷಿಗಳ ಬೇಟೆ, ಅಲ್ಲಿಯೂ ಈ ಚಿತ್ರಾನ್ನ, ಸಂಗೀತವನ್ನು ಆಲಿಸಿದೆ. ಯಾವ ಕಡೆಯಿಂದ ಕೇಳಿ ಒಂದು ಕದಂಬವನ್ನು ಸೇರಿದ ಆಶ್ಚರ್ಯ. ಕದಂಬ ವೃಕ್ಷದಲ್ಲಿ ಒಂದು ಚಿನ್ನದ ತೂಗು ಉಯ್ಯಾಲೆ ಅಣ್ಣ, ಬಂಗಾರದ ಉಯ್ಯಾಲೆ. ಅದು ಹೇಗಿತ್ತು? ಮೇಲಿಂದ ಕೆಳಗಿಳಿದು ಬಂದದ್ದು ಉಯ್ಯಾಲೆ ಮಾತ್ರವಲ್ಲ, ಮತ್ತೆ ಹೆಣ್ಣವರು ಕುಳಿತು ಸಂಗೀತವನ್ನು ಹಾಡ್ತಿದ್ದಾರೆ. ಹೆಣ್ಣು ಅವಳು ಹೇಗಿದ್ದಾಳೆ ಅಂದ್ರೆ ಊರು ಸೇರಿ ಮಾತಂತೂ ಬಿಡ ಸರಿ ಹೋದರಂತೆ ಕೆಲವೇರನ್ನ ಕಾಣೆ. ಹೆಣ್ಣಿನ ವರದಿಯನ್ನು ನನ್ನ ಮುಂದೆ ಮಂಡಿಸುತ್ತಾ ಇದ್ದೀವಿ. ಈ ಬ್ರಹ್ಮಚಾರಿಗಳಾದಂತಹ ನಿಮಗೆ ಮದುವೆ ಆಗುವ ಮದುವೆ ಆಡುವಂತಹ ಯೋಚನೆ, ಮಾಡಿಸುವ ಯೋಚನೆ ಯಾರಿಗೆ? ಕಾನೂನಲ್ಲಿರುವಂತಹ ಹೆಣ್ಣನ್ನು ಕರೆತಂದು ನೀವು ಮದುವೆ ಆಗಬೇಕು. ಯಾರು? ನೀವು ಮದುವೆ ಆಗಬೇಕಣ್ಣ. ನಾನು ನಿಮ್ಮ ಮಹಾರಾಜರೇ, ಅವಸರವಾಗಿ ನಿನ್ನನ್ನು ಕರೆಯುವುದಕ್ಕೆ ಬಲವಾದ ಕಾರಣ ಇದೆ. ಏನು? ಚಂಡಮುಂಡರು ಒಂದು ವರದಿಯನ್ನು ಒಪ್ಪಿಸಿದ್ರು. ನಮ್ಮದೇ ಆದಂತಹ ಕದಂಬಗಾಂತಾರದಲ್ಲಿ ಒಬ್ಬಳಕ್ಕೆ ತರುಣಿ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಗಾಢವನ್ನು ಹಾಡುತ್ತಾ ಇದ್ದಾಳಂತೆ. ನೋಡಿದ್ರೆ ಶುಂಭನಿಗೆ ಆಗಬಹುದೆಂಬುದಾಗಿ ಅವರು ಒಪ್ಪಿ, ನನಗೂ ಕೂಡ ಆ ಕಡೆಗೆ ಮನಸ್ಸೆಳೆಯುತ್ತಾ ಇದೆ. ನೀನು ನೇರವಾಗಿ ಕಾಂತಾವರ ಕಡೆಗೆ ಹೇಳು, ನನ್ನ ವಿಷಯವನ್ನು ಆಕೆಯಲ್ಲಿ ಸವಿಸ್ತಾರವಾಗಿ ತಿಳಿಸು. ಆಕೆ ಮನಸ್ಸಿಗೆ ನೋವಾಗದಂತೆ ಸಂಧಾನದ ಮೂಲಕ ಇಲ್ಲಿಗೆ ಕರೆದುಕೊಂಡು ಬಾ. ಇದು ನಾನು ನಿನಗೆ ಏನಿದರ ಮರ್ಮ? ಸುಗ್ರೀವನ ಜೀವನದಲ್ಲಿ ಹೊಸ ಅನುಭವವನ್ನು ಕಾಣುತ್ತಾ ಇದ್ದೇನೆ. ಕದಂಬಾವರಕ್ಕೆ ನಾವು ಬರೆದವರಲ್ಲೋ, ಆ ಕಡೆ ಈ ಕಡೆ ಕಣ್ಣರಳಿಸಿ ನೋಡಿದಾಗ ಎಲ್ಲ ಬದಲಾವಣೆ ಹೊಂದಿದೆ. ಮೆರೆಯುವ ಕದಂಬಾವನ ಮುಗಿಲೆತ್ತರಕ್ಕೆ ಬೆಳೆದು ನಿಂತ ಮಹಾಮರದ ದೆಸೆಯಿಂದ ಕಾರುಗತ್ತಲೆ ಕೂಡಿರುವಂತಹ ಈ ಪ್ರದೇಶ ಶೋಭಾಯಮಾನವಾಗಿ ಬೆಳಗಿದೆ. ಕಾರಣ ಆಕಾಶದಿಂದ ಇಳಿಸಿಬಿಟ್ಟ ತೂಗುಯ್ಯಾಲೆ ತರುಣಿ ಇದ್ದಾಳಲ್ಲೋ, ಉಯ್ಯಾಲೆ ಆಡುತ್ತಾ ಇದ್ದಾಳೆ. ಶುಂಭ ಈಕೆಯನ್ನು ಬಯಸಿದ.
ಈ ಕೈ ಸಿಕ್ಕೋಳಿ ದಕ್ಕೋಳಿ ಮದುಮಗಳಿಯಾಗಿ ಬರುವವಳೆ ಶುಂಭನನ್ನು ವರಿಸುವವಳೆ ಅಲ್ಲ ಅರೆ ಗಳಿಗೆ ಒಂದೊಂದು ತೆರನಾಗಿ ಕಾಂಬವಳು ಇವಳು ತರುಣಿಯಲ್ಲ ಕಾಮಿನಿಯಲ್ಲ. ಹಾಗಿದ್ರೆ ನನ್ನ ಅಂತರ್ಯ ಹೇಳ್ತದೆ, ಲೋಕವನ್ನೇ ಉದ್ಧರಿಸುವುದಕ್ಕೆ ಬಂದಂತಹ ಆದಿಶಕ್ತಿಯೇ ಮೈ ಒಡೆದು ಕಾಣುವವರ ಕಣ್ಣಿಗೆ ಶಿವೆಯಾಗಿ ಕಂಡು ಬಂದಿದ್ದಾಳೆ. ಏನಿದ್ರ ಅರ್ಥ? ನೀನು ಯಾರು, ನಿನ್ನ ಯೋಗ್ಯತೆ ಏನು ಎಲ್ಲವನ್ನೂ ನಾನು ತಿಳಿದವು. ಅವನೇ ಬಯಸಿದ್ದಾನೆ ನನ್ನ ಜೊತೆಯಾಗಿ ಬಂದು ಶುಂಭನನ್ನು ವರಿಸಿ ರಾಕ್ಷಸರ ಕುಲಕೋಟಿಯನ್ನು ಉತ್ತರಿಸಮ್ಮ. ಛಲ ಇದೆ ಅಂತ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಹೆಣ್ಣುಗಳು ಗಾನವನ್ನು ಹಾಡುತ್ತಾ ಇದ್ದಾಳೆ ಎಂಬುದಾಗಿ ಚಂಡಮುಂಡರ ವರದಿಯನ್ನು ಒಪ್ಪಿಸಿದ್ರು. ಕೇಳಿದ ಮೇಲೆ ಆಕೆಯನ್ನು ಮದುವೆ ಆಗಬೇಕು ಬಯಕೆ ಹೆಚ್ಚಾಯಿತು. ನೀನು ವಿವಾಹವಾಗುವುದಕ್ಕೆ ಹೊರಟೆ? ನಿಜ. ಮುಂದೇನು ಕಥನ? ಸುಗ್ರೀವನನ್ನು ಸಂಧಾನಕ್ಕಾಗಿ ಕಳುಹಿಕೊಟ್ಟೆ. ಏನಾಯ್ತು ಸಂಧಾನ? ಧಿಕ್ಕರಿಸಿದ್ದಾಳೆ. ಏನಾಗಬೇಕಂತ ಅವಳಿಗೆ? ಸಮರದ ಅಪೇಕ್ಷೆಯನ್ನೇ ಮುಂದಿಟ್ಟಿದ್ದಾಳೆ. ಹೆಣ್ಣು ನಿಜ. ವಿದ್ವಾನ್. ಸರಿ. ಈ ವಿಚಾರವನ್ನು ಕೇಳಿ ನೀವೇನು ಮಾಡಿದ್ದೀರಿ? ದುರಧೀರನಾದಂತಹ ಧೂಮ್ರಾಕ್ಷನ್ನೇ ಕಳುಹಿಕೊಟ್ಟೆ. ಸಂಧಾನ ವಿಫಲವಾದ ಮೇಲೆ ಧೂಮ್ರಾಕ್ಷನನ್ನು ಕಳುವಂತ ಅಗತ್ಯ ಏನು? ಮುಂದಡೆಗೆ ಕೈ ಹಾಕಿ ಎಳೆದು ತಂದನ ಓಂಕಾರದಿಂದ ಆತನನ್ನು ಸುಟ್ಟು ಹಾಕಿದ್ದಾನೆ. ಧೂಮ್ರಾಕ್ಷನ ಮರಣ. ನಿಜ. ಮುಂದೇನು? ಚಂಡಮುಂಡರನ್ನು ಕಳುಹಿಕೊಟ್ಟೆ. ಪರಿಣಾಮ ಅವರ ರುಂಡವನ್ನು ಚಂಡ ಮೂರ್ಖವಾದವನ್ನು ಹಿಡಿದು ಗಮಿಸುವುದರಿಂದ ಜೀವನದಲ್ಲಿ ಯಾವತ್ತು ಯಾವನು ಸಫಲತೆಯನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಮುಂದಿರಿಸಿದಂತಹ ಹೆಜ್ಜೆಯನ್ನು ಹಿಂದೆ ಕೆಳೆದು ಎಂದಾದ್ರೆ ಲೋಕದಲ್ಲಿ ಅಪವಾದಕ್ಕೆ ಈಡಾಗ್ತೇವೆ ಅನ್ನುವಂತ ಆತಂಕ ಅನವರತ ನಿನ್ನ ಮನಸ್ಸಿನಲ್ಲಿ ಕಾಡುತ್ತಾ ಇರಬಹುದು. ಪ್ರಭು ಜಲಜ ಪೀಠನ ವರದ ತೆರದಲ್ಲಿ ಬದುಕುವುದೇ ಉತ್ತಮ ಎನ್ನುವ ಹಾಗೆ ನನ್ನ ಎಣಿಕೆ. ರಾತ್ರಿಯಲ್ಲಿ ಆಯುಷ್ಯ ಇರುವ ತನಕ ಸುಖವಾಗಿ ಬಾಳೋಣ. ಬಂದವಳು ಜಗಜ್ಜನನಿ ಅನ್ನೋದು ಸ್ಪಷ್ಟವಾಗಿದೆ. ಅವಳ ಕೈ ಹಿಡಿಯುವಂತಹ ಯೋಚನೆಯನ್ನು ಈ ಕ್ಷಣದಿಂದ ಬಿಟ್ಟು ನಾವೆಲ್ಲ ಒಂದಾಗಿ ಈಕೆಯ ಕಣ್ಣುಗಳಲ್ಲಿ ಮನೆ ಮಾಡಿದ್ದಾರೆ. ಸೋಹೋಪತಿಯಾದಂತಹ ಅಗ್ನಿದೇವ ಈಕೆಯ ಹಣೆಯ ಮೂರನೇ ಕಣ್ಣಿನಲ್ಲಿ ನೆಲೆಯಾಗಿದ್ದಾನೆ. ಜಂಬೂದ್ವೀಪಕ್ಕೆ ಆಧಾರ ಸ್ತಂಭ ಎನಿಸಿರುವಂತಹ ಮೇರು ಪರ್ವತಗಳು ಈಕೆಯ ಸ್ತನಗಳಲ್ಲಿ ಕಂಗೊಳಿಸುತ್ತಾ ಉಂಟು. ಆಗಸದಲ್ಲಿರುವಂತಹ ಅಸಂಖ್ಯಾತ ನಕ್ಷತ್ರ ಕೋಟಿಗಳು ಈಕೆ ಧರಿಸಿರುವಂತಹ ಮಾಲಾ ಮೌಕ್ತಿಕಗಳಲ್ಲಿ ಕಾಣುತ್ತಾ ಉಂಟು. ಸಪ್ತ ಸಾಗರಗಳೇ ವಸನ, ಕಾರ್ಮೋಡ ರಾಶಿಗಳೇ ಕೇಶರಾಶಿ. ಧನ್ಯನಾದೇ ನನ್ನ ಜೀವನವೇ ಪಾವನವಾಯಿತು. ಅಮ್ಮನನ್ನು ನೋಡುತ್ತಾ ಇರುವ ಹಾಗೆ ಸನೇಹಕ್ಕೆ ಸಾಗಿದೆ. ಪವಿತ್ರವಾದಂತಹ ಪಾದವನ್ನು ಬಿಗಿಯಾಗಿ ಹಿಡಿಯುತ್ತಿರುವಂತಹ ವೇಳೆಯಲ್ಲಿ ಒಮ್ಮೆ ಮುಖವನ್ನು ನೋಡೋಣ ಅನ್ನುವಂತಹ ಉದ್ದೇಶ ಹುಟ್ಟಿ ಹೋಯಿತು. ಹಾಗಾಗಿ ಮುಖಾವಲೋಕನ ಮಾಡ್ತೇನೆ. ರಕ್ತಬೀಜಾಸುರನಾದಂತಹ ನನ್ನನ್ನು ನೋಡಿ ಮಹಾತಾಯಿ ಕ್ರೂರ ದೃಷ್ಟಿಯನ್ನು ಬೀರುವುದಕ್ಕೆ ತೊಡಗಿದ್ದಾಳಲ್ಲ. ಯಾಕಪ್ಪ ಇಂತಹ ಒಂದು ಅವಲೋಕನ? ಅರ್ಥವಾಯಿತು ನನಗೆ. ಯುದ್ಧವನ್ನು ಮುಂದುವರಿಸುವುದಕ್ಕೆ ಬೇಕಾಗಿ ದೇಹವನ್ನೇ ಆಲೋಚಿಸಿ ಸಪ್ತ ಮಾತು ಶೋಣಿತ ಜನಪದ ಮಸೂಕಿದರೆ ದೈತ್ಯರು ಕೋಟಿ ಸಂಖ್ಯೆಯಲ್ಲಿ ಮಿರಿವರ ಗರೀಶ್ವರಿಯ ದೇಹವ ಮಧ್ಯೆ ಧರಿಸುತ್ತ
ದುಷ್ಟರ ವಧೆಗೆ ಬೇಕಾಗಿ ರಾಕ್ಷಸ ಅಧಿಕಾರ ಪಡುವೆ ಮಾಡ್ಪಡ ಅದು ಶೀಕರಡು ಉಳ್ಳಾಡ್ತಿನ ಅಧಿಕಾರ ಗುರುತು ಮಾಡೋದು ಬಲ ಆಂಡ ಹೆಣ್ಣು ಮಾತ್ರ ತಂಕ ಬರ ಕೈತ ಕಣ್ಣು ಮುಟ್ರು ಹೋಗಿ ಆಗುತ್ತೆ ಅಂತಂದು ಸ್ವರ್ಗಕ್ಕೆ ಪೋ ಈ ಸ್ವರ್ಗವೇ ಸೇರು ಇದಕ್ಕೆ ಕಾರ್ಯ ಎಂದು ಕರೆದಿದ್ರ ಶ್ರೀಮಾನ್ ನಾಗೇಂದ್ರ ಮಾಳಿಗರೇ ಸಂತೋಷಾಂಡ ನಾಗೇಶ್ ಮಾಳಿಗರು ಸಂತೋಷಾಂಡ ಸಮಾಧಾನ ಅಂದ್ರೆ ಕಟ್ಟೆಲ್ಲ ಉಳ್ಳಾಡ್ತಿರ್ತೇವ್ರು ಬಾರಿ ಭಕ್ತಿರ್ ಮಲ್ಪಾರು ಬಾರಿ ಕಾವುಜಿರ್ ಮಲ್ಪಾರು ನಿಗ್ರ ಮಲ್ಪಾರ ಅಪ್ಪನ ಭಂಡಾರಕ್ಕೂ ಸಂತ ಸಂದೇಹ ಹೆಜ್ಜಿ ಅಂಚಾದ ಕಂಜಿ ಕೈಕಂಜಿ ಬುಡ ಸಲ ಒಂದು ಸಂಸಾರ ಕೂಡು ಕೂಡು ನಾರ ಮಾರ್ಕೊಟ್ಟು ಈಗ ವ್ಯಾಪಾರ ವ್ಯವಹಾರ ಆದ ಹೋಯ್ನಾರ ಪತ್ರ 10,000 ವರ್ಷ ಉಳ್ಳಾಡಿ ಬೇರೆ ಸಾಧು ಮಾಡ್ಬೋದು ಭಾಗವತರೇ ಭಾರಿ ಭಾದ ಭಂಡಾರತೆ ಮಲ್ಲಭತೆ ಮಲ್ಲಭಗವತಿ ಸ್ವರ ಐತಿ ಪ್ರಕೃತಿ ಜೀವ ವಿಕೋಪ ಅಂತ ಹೋಜುನತ್ತೆ ಮಾತ್ರ ಸ್ವರ ಬರೋದು ಹಾಡು ಮಲ್ಲತ್ತೆ ಎಲ್ಲ ಪ್ರಾಣ ಮಲ್ಲ ಜವಾಬ್ದಾರಿ ಮಲ್ಲಭಗವತಿರ ಅದಕ್ಕೆ ದಂಡವಾದ ಸುಧಾರ್ಥ ಕೊರಿಯರತ್ತೆ ಆಗತ್ತೆ ಆಡು ಇಂಚಿನ ಅಪ್ಪನ ಸೇರು ಮಲ್ತಂದು ಬರ್ತಾರೆ ನಾಡ ತಲಪಾಡಿ ದೇವಿ ಪ್ರಸಾದ ಆಳುವರ್ನ ಪದ್ದೆಡ್ಡಿ ಕಂದು ಮನ್ಪಂಡು ಒಟ್ಟಿಗೂ ಇನ್ನ ನಾಲಿಗೆ ಸರಸ್ವತಿ ದೇವಿ ನಿಲೆಯಾದ ಮುಂಪವೇ ಮೊದಲೇಗಾರ ಮುರಾರಿ ಕಳಬಾಳುತ್ತಾರೆ ಭಾರಿ ಪಟ್ಟರಿ ರಂಗದಾಯ ಹೆಚ್ಚಿಗೆ ಸಮತೂಕರು ಬೊಟ್ಟದು ಆಡ್ರ ಮಿತ್ ಮಾಡ್ರಿ ಸಂತೋಷ ಸಮಾಧಾನ ಅಂಡು ನಾನು ಅಮೌಂಟ್ ತೂಪು ನೀರು ಬಿಟ್ಟು ನಾವು ಯಾದ ಬೊಟ್ಟಾಗತ್ತೆ ಕಾಣ್ಲಿಕ್ಕ ಆವಡ ಇಂಚಿನ ಪ್ರಶ್ನೆ ಮತ್ತೊಂದು ಬರ್ತಾರನಾರ ಇರ್ನ ಕೈ ಕಾವಳು ಅದು ಶಕ್ತಿಯ ಸೇರುಗಾರೇ ಭಾರಿ ಬಟ್ಟರೆ ಭಾರಿ ಉರಿತಾರತ್ತೆ ಅವಳು ಮಸ್ತ್ ಜನ ಬೈದಾರ ಅಪ್ಪನ ಸೇವೆಗೆ ಇಂಜಿನ ಮತ್ತೊಂದು ಬರ್ತಾರೆ ನಾಡ ಹೆಚ್ಚೆಚ್ಚಿಕೆ ಕಾರ್ಯಕ್ರಮ ತುಗ್ಲೇಕ ಉಳ್ಳಾಳ ಭಾಗವತರೇ ಬ್ರಹ್ಮಸಭೆ ಇರುತ್ತೆ ಉತ್ತುವಾರಿಗೆ ಮಲ್ಲ ಸಭೆ ರಾಶಿಗೆ ಬಳಿ ಮಾಡುಣ್ಯ ಅವಡತ್ತೆ ಅವಳ ಉಲ್ಲೆಕಾಂಡ ಮುಟ್ಟ ಅಪ್ಪನ ಸೇವೆನ ಭಕ್ತಿ ಭಾವಡು ಕುಳಿದು ನಕ್ಲೆಗೆ ಅರ್ಧದ ರಕ್ಕದು ಪೋಯ್ ನಕ್ಲೆಗೆ ಪ್ರಸಾದಕ್ಕೆ ವನಸ್ಸು ಮಾಡ್ತಿದ್ದು ಅಪ್ಪಗನೆ ಪೋಯ್ ನಕ್ಲೆಗೆ ಆ ಉಳ್ಳಾಳ್ತಿನ ಅನುಗ್ರಹ ಪಡು ಭಾಗವತರೇ ಕಾಲ ಮಾತಿನ ತತ್ತೆ ಮಾಯ ಮಣಿ ಮಂಚೋಸರ ಹೊರತು ಸೇರಿದ್ರೆ ಮಾತ್ರ ಪಾತ್ರ ತಂದು ಕೊರಿಯ ಎಲ್ಲ ಉಡಾಳ ತಪ್ಪುಗೊಂಡಿಗೆ ನಾನು ಬೊಂಡ ಉಂಡ ತಾಡಿದ್ರೆ ಎತ್ತುಕೋರು ದೃಷ್ಟಿಗೆ ಉದುರಿಪೋ ನಗರಿ ಸುರೇಶ ಶುದ್ಧಪಡಿಸಿ ಮತ್ತು ಬತ್ತಿಲ್ಲ ಸದ್ಬುದ್ಧಿ ಆರೋಗ್ಯ ಭಾಗ್ಯ ಕೊಡ್ದವಳ ಕೊಡ್ತಾನ ಕೊಡ್ಯಾಡ ಭಯ ಬಂದ್ಬಿಡ ಭಾಗವತರೇ
ಬುಂಡತಿಯೇ ಸ್ವಲ್ಪ ವರ್ಷದಕ್ಕೆ ಅಮೃತಗೂ ಸಮಾನ ಕೊರೋನಾ ಭಾಗವತಗಳು ಉಡಾಳ ತಪ್ಪುಗಳು ಮಾಯ ಮಣಿ ಮಂಚವು ಸೇರಿಡಿದು ಕೊರೋನಾ ಕಾಣಿಗೆ ಸ್ವೀಕಾರ ಮಾಡ್ತಾನುಗ ಬೆಟ್ಟಿದೆ, ಬೆದರಿದೆ, ಉರುಳಿದೆ, ಎದ್ದೆ, ನಿದ್ದೆ, ಓಡಿದೆ. ಅರುಣಾಸುರ ಬದುಕಬೇಕು. ಅರುಣಾಸುರ ಬದುಕಿ ಜೀವನದಲ್ಲಿ ಏನನ್ನಾದರೂ ಸಾಧಿಸಿ ತೋರಿಸಲೇಬೇಕು. ಬದುಕುವುದಾದರೂ ಹೇಗೆ? ಬದುಕುವ ದಾರಿ ಯಾವುದಯ್ಯ? ಮೆಚ್ಚಿದೆ ಮೆಚ್ಚಿದೆ. ಯಾಕೆ? ನಿನ್ನನ್ನೇ ಮದುವೆ ಆಗಬೇಕೆಂಬ ಹಂಬಲವನ್ನು ಇರಿಸಿದಂತಹ ನಾನು ನಿನ್ನನ್ನು ಕರೆತರುವುದಕ್ಕೆ ಅದೃಷ್ಟ ಮಂದಿಯನ್ನು ಕಳಿಸಿಕೊಟ್ಟೆ. ಅವರನ್ನೆಲ್ಲ ಕೊಂದು ಜವನ ಆಲಯವನ್ನು ನೀನು ಸೇರಿಸಿದ್ದಿ ಅನ್ನುವ ವರ್ತಮಾನವನ್ನು ತಿಳಿದು ಇಂದು ನಾನೇ ಸಿದ್ಧನಾಗಿ ಬಂದಿದ್ದೇನೆ. ಮೂರು ಲೋಕದ ಒಡೆಯ ಶುಂಭದಾನವನೆಂದರೆ ನಾನೇ. ನಿನ್ನನ್ನು ಬಯಸಿ ಮದುಮಗನಾಗಿ ನಿನ್ನ ಕಣ್ಣ ಮುಂದೆ ನಿಂತಿದ್ದೇನೆ. ರಣ ಅನ್ನುವಂತಹ ಪಣವನ್ನು ಬೋಧಿಗೆ ಸಹಿತ ನನ್ನನ್ನು ಮತ್ತು ದುರ್ದರ್ಶನ ಸುಟ್ಟೆ. ಕಾಳಿ ರೂಪವನ್ನಂತೂ ಚಂಡಮುಂಡರನ್ನು ವಧಿಸಿದೆ. ರಕ್ತೇಶ್ವರಿಯಾಗಿ ರಕ್ತವೇಯನ್ನು ಸಂಹರಿಸಿದೆ. ಶುಂಭನಿಶುಂಭರನ್ನು ಮೆರೆದಿಸುವುದಕ್ಕಾಗಿ ಶಾಂಭವಿಯಾದೆಯ ತಾಯಿ. ಶಾಂತಳಾಗಮ್ಮ, ಶಾಂತಳಾಗು. ಸುರಬಲ ಕಂಡೆಯ ಸುರನಾಥ ದೈತ್ಯರ ಸಂಗ್ರಾಮದಲ್ಲಿ ಮಗನೇ, ಇದು ಶಾಂತಳಾಗಿದ್ದೇನೆ. ಲೋಕ ಕಂಟಕರಾಗಿ ಧರ್ಮದ್ರೋಹಿಗಳಾಗಿ ಬರೆಯುತ್ತಿರುವ ದುರ್ಗಾರುಣ್ಯವನ್ನು ತಡೆಯುತ್ತೇನೆ. ಕಂಡೆಯ ನನ್ನ ಸಂಹಾರಲೇನು? ಇದೇ ನನ್ನ ಲೀಲೆ. ಇದು ಬೇರೆ ರೂಪದಿಂದ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ಶುಭ ಕಾಲ ನಿರೀಕ್ಷೆಯಲ್ಲ ಇಟ್ಟುಕೊಳ್ಳಿ. ಮುಂದಕ್ಕೆ ಶುಭದಾಯಕಿ ಆಗಿರ್ತೇನೆ. ಅಂತರ್ಧನಾಗುತ್ತೇನೆ, ಅಂತರ್ಧನಾಗುತ್ತೇನೆ, ಅಂತರ್ಧನಾಗುತ್ತೇನೆ. ಶುಂಭನಿಶುಂಭರಿಂದ ಬಾಧಿತವಾದಂತಹ ಸ್ವರ್ಗವನ್ನು ಶ್ರೀದೇವಿ ಮರುಪೂರಣವಾಗಿ ನನಗೆ ಒಪ್ಪಿಸಿದವರಿದ್ದಾರೆ. ಇದಕ್ಕೆಲ್ಲ ಕಾರಣ ದೇವಿ ಮಹಾತ್ಮೆ. ದೇ ಎನ್ನಲು ದೇಹ ಶುದ್ಧಿ, ವಿ ಎನ್ನಲು ವಿದ್ಯಾಪ್ರಾಪ್ತಿ, ಮಾ ಎನ್ನಲು ಮಹಾಲಕ್ಷ್ಮಿ ಒಲಿಯುವಳು, ಹಾ ಎನ್ನಲು ಹರಿಹರರ ಸಾಕ್ಷಾತ್ಕಾರವಾಗುವುದು, ತ್ಮೇ ಎನ್ನಲು ತ್ರೈಲೋಕ್ಯ ಸಿದ್ಧಿಪ್ಪುದು. ಇಂತಹ ಒಂದು ಪುಣ್ಯ ಆಖ್ಯಾನವನ್ನು ಯಾರು ಆಡುವುದಕ್ಕೆ ಅನುವು ಮಾಡಿಕೊಡ್ತಾರಾ, ಯಾರು ಆಡ್ತಾರಾ, ಯಾರು ಶ್ರದ್ಧಾಭಕ್ತಿಯಿಂದ ನೋಡ್ತಾರಾ, ಅವರೆಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ಮೇಳದೇವರಂಥ ಮಹಾಗಣಪತಿ ದೇವರು ಆಯುಷ್ಯ, ಆರೋಗ್ಯ, ಸಂಪತ್ತು, ಸದ್ಬುದ್ಧಿಯನ್ನಿತ್ತು ಕರುಣಿಸಲಿ ಅಂತ ಹೇಳ್ತಾ ಪುಣ್ಯ ಕಥಾಭಾಗಕ್ಕೆ ಮಂಗಲ ಹಾಡುವರೆ ಸಭಾಸದರಿಂದ ಅಪ್ಪಣೆಯನ್ನು ಬೇಡ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಲಂ.